ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ 2025 ಜೂನ್ 14 ಅಲ್ಲಿ ನಡೆದಿರತಕ್ಕಂತಹ RRB NTPC ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆ ಹಾಗೆ ಅದಕ್ಕೆ ಸಂಬಂಧಿಸಿದಂತಹ ಸ್ವಲ್ಪ ಹೆಚ್ಚಿನ ಪ್ರಶ್ನೆಗಳಿಗೂ ಕೂಡ ಉತ್ತರಗಳನ್ನು ಈ ಒಂದು ಸೆಷನಲ್ಲಿ ನೋಡ್ಕೊಳ್ಳೋಣ. ಸರಿನಾ? ಈ ಒಂದು ಸೆಷನ್ ನಿಮಗೆ ಆಲ್ವೇಸ್ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮೊದಲ ಪ್ರಶ್ನೆ ಏನಿದೆ, ಮೊದಲ ಪ್ರಶ್ನೆ ಅಂತ ನೋಡೋದಾದರೆ ಯಾವ ಕೊಡುಗೆಗಾಗಿ ಲಿಬಿಯಾ ಲಬೋ ಸರ್ದೇಸಾಯಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ 2025ರಲ್ಲಿ ನೀಡಲಾಯಿತು ಅಂತ ಕೇಳಿದ್ದಾನೆ. ಸೊ ನಿಮಗೆ ಹೇಳ್ತಾ ಇದ್ದೀನಿ, ಆಲ್ಮೋಸ್ಟ್ ಒಂದು 4-5 ಶಿಫ್ಟ್ಗಳಿಂದ ಹಿಂದೆ ಈ ಪದ್ಮಶ್ರೀ ಪ್ರಶಸ್ತಿ 2025ರ ಮೇಲೆ ಪ್ರಶ್ನೆಯನ್ನು ಕೇಳ್ತಾ ಇದ್ದಾನೆ. ಮೀನ್ಸ್ ಪದ್ಮ ಪ್ರಶಸ್ತಿ 2025ರಲ್ಲಿ ಏನು ನೀಡಿದ್ದಾರೆ ಅಲ್ವಾ, ಈ 139 ಪದ್ಮ ಪ್ರಶಸ್ತಿಗಳನ್ನ ನೀಡಿದ್ದಾರೆ. ಸೊ ಆ ಪದ್ಮ ಪ್ರಶಸ್ತಿ ನೀಡಿದವರ ಮೇಲೆ ಮೀನ್ಸ್ ಈ ತಗೊಂಡವರ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ. ಸೊ ಅದಕ್ಕೆ ನೋಡ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ದೀನಿ. ಮಿನಿಮಮ್ ನಿಮಗೆ ಒಂದು ಕ್ವಶನ್ ಬಂದೇ ಬರುತ್ತೆ. ಮೀನ್ಸ್ ಈ ಒಂದು ಟಾಪಿಕ್ ಕೈ ಹಿಡ್ಕೊಂಡಿದ್ದಾನೆ ಅಂದರೆ ಈ ಟಾಪಿಕ್ ಬಿಡಲ್ಲ ಇವಾಗ. ಯಾಕಂದರೆ ಈ ಟಾಪಿಕಲ್ಲಿ ನಿಮಗೆ ಸಾಕಷ್ಟು ಕ್ವಶನ್ ಹುಟ್ಕೊಳ್ತವೆ. ಮಿನಿಮಮ್ ನೀವು 139 ಅಲ್ಲ 200 ಕ್ವಶನ್ಗಳು ಇದೇ ಒಂದು ಸೆಷನಲ್ಲಿ ಮೀನ್ಸ್ ಇದೇ ಒಂದು ಟಾಪಿಕಲ್ಲಿ ಹುಟ್ಕೊಳ್ತವೆ. ಸೊ ಬೇರೆ ಬೇರೆ ಆ್ಯಂಗಲಲ್ಲಿ ಕೇಳ್ಬೋದು. ಬಟ್ 139 ಜನದ ಬಗ್ಗೆ ಕೇಳ್ತಾನೆ ಅಂತ ಅಲ್ಲ. ಬಟ್ ಈ 139 ಜನದಲ್ಲಿ ಮಿನಿಮಮ್ ಒಂದು 39 ಜನ ಆದರೂ ಇಂಪಾರ್ಟೆಂಟ್, ಹೆವಿ ಇಂಪಾರ್ಟೆಂಟ್ ಸಿಗ್ತಾರೆ ನಿಮಗೆ. ಅಂದರೆ ಯೂನಿಕ್ನೆಸ್ ಸಿಗುತ್ತೆ ಅವರಲ್ಲಿ. ಸರಿನಾ? ಸೊ ಅವ್ರ ಮೇಲೆ ನಿಮಗೆ ಪ್ರಶ್ನೆನ ಕೇಳ್ತಾನೆ. ಸ್ವಲ್ಪ ನೋಡ್ಕೊಂಡು ಹೋಗಿ. ಇದಕ್ಕೆ ಆಪ್ಷನ್ ಏನು ಕೊಟ್ಟಿದ್ದಾನೆ ಅಂದರೆ ಗೋವಾದ ಸ್ವತಂತ್ರ ಚಳವಳಿ, ಮಣಿಪುರ್ ಸ್ವತಂತ್ರ ಚಳವಳಿ, ಸಿಕ್ಕಿಂ ಸ್ವತಂತ್ರ ಚಳವಳಿ ಮತ್ತು ಪಂಜಾಬ್ ಆಜಾದ್ ಚಳವಳಿ ಅಂತ ಕೊಟ್ಟಿದ್ದಾನೆ. ಯಾವುದನ್ನು ಈ ಲಿಬಿಯಾ ಲಬೋ ಸರ್ದೇಸಾಯಿ ಅವರು ಯಾವ ಒಂದು ಸ್ವತಂತ್ರ ಚಳವಳಿಯಲ್ಲಿ ಭಾಗವಹಿಸಿದ್ದಕ್ಕಾಗಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಲಾಯಿತು ಅಂತ ಅದರ ಅರ್ಥ. ಸೊ ಆಪ್ಷನ್ ಏನು, ಈ ಗೋವಾದ ಸ್ವತಂತ್ರ ಚಳವಳಿ ಏನಿದೆ ಅಲ್ವಾ, ಸೊ ಇದು ಸರಿಯಾದ ಉತ್ತರ ಆಗುತ್ತೆ. ಸೊ ಅವರು ಗೋವಾದ ಸ್ವತಂತ್ರ ಚಳವಳಿಗೆ ಭಾಗವಹಿಸಿದ್ದಕ್ಕಾಗಿ ಈ ಲಿಬಿಯಾ ಲಬೋ ಸರ್ದೇಸಾಯಿ ಅನ್ನುವ ಒಬ್ಬ ಮಹಿಳೆಗೆ ಆ ಒಬ್ಬ ವ್ಯಕ್ತಿಗೆ ಏನು ಮಾಡಿದ್ದಾರೆ, ಈ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಲಾಗಿದೆ. ಟೋಟಲಿ ಎಷ್ಟು ಜನಕ್ಕೆ ನೀಡಲಾಗಿದೆ ಅಂತ ನೋಡೋದಾದ್ರೆ 139 ಜನಕ್ಕೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಲಾಗಿದೆ. ಸರಿನಾ? ಈ 139ರಲ್ಲಿ 7 ಜನಕ್ಕೆ ಪದ್ಮ ವಿಭೂಷಣ ಪ್ರಶಸ್ತಿ ಹಾಗೆ ಈ 19 ಜನಕ್ಕೆ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಲಾಗಿದೆ. ನಂಬರ್ ನೆನಪಿಟ್ಕೊಳ್ಳಿ, ನಿಮಗೆ ಕೇಳಬಹುದು. ನಿಮಗೆ ಈ 7, 19ನ ನಂಬರ್ ನೆನಪಿಟ್ಕೊಳ್ಳಿ. ಈ 7, 19 ಕೂಡಿಸಿದ್ರೆ ಎಷ್ಟಾಗುತ್ತೆ, ಆ ಒಂದು ನಂಬರನ್ನು ಈ 139ರಿಂದ ಕಳೆದು ಬಿಡಿ. ನಿಮಗೆ ಈ ಪದ್ಮಶ್ರೀ ಪ್ರಶಸ್ತಿಯನ್ನು ತಗೊಂಡಿರ್ತಕ್ಕಂಥ ವ್ಯಕ್ತಿಗಳ ಹೆಸರು ನಿಮ್ಗೆ ಗೊತ್ತಾಗುತ್ತೆ, ಮೀನ್ಸ್ ನಂಬರ್ ಗೊತ್ತಾಗುತ್ತೆ. ನಿಮಗೆ ಗೊತ್ತಿರಲಿ, ನಮ್ಮ ಭಾರತ ದೇಶದ ಅತ್ಯುನ್ನತ ನಾಗರಿಕ ಶ್ರೇಷ್ಠ ಪ್ರಶಸ್ತಿ ಯಾವುದು ಅಂದರೆ ಈ ಭಾರತ ರತ್ನ ಪ್ರಶಸ್ತಿ. ಇದು ಯಾವುದು ಫಸ್ಟ್ ಪ್ಲೇಸಲ್ಲೇ ಇದೆ. ಇದು ಸೆಕೆಂಡ್ ಪ್ಲೇಸಲ್ಲಿ ಯಾವುದಿದೆ ಅಂದರೆ ಈ ಪದ್ಮ ವಿಭೂಷಣ ಪ್ರಶಸ್ತಿ. ಥರ್ಡ್ ಪ್ಲೇಸಲ್ಲಿ ಪದ್ಮಭೂಷಣ ಪ್ರಶಸ್ತಿ. ಅದಾದ ನಂತರ ಫೋರ್ತ್ ಪ್ಲೇಸಲ್ಲಿ ಪದ್ಮಶ್ರೀ ಪ್ರಶಸ್ತಿ ಇದೆ. ಯಾವುದು ಫೋರ್ತ್ ಪ್ಲೇಸಲ್ಲಿ ನೆನಪಿಟ್ಕೊಳ್ಳಿ. ನಮ್ಮ ಭಾರತ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳನ್ನು ಆರೋಹಣ ಅಥವಾ ಅವರೋಹಣ ಕ್ರಮದಲ್ಲಿ ಬರೆಯಿರಿ ಅಂತ ಕೇಳಿದಾಗ ನಿಮಗೆ ಗೊತ್ತಿರಲಿ. ಡಿಸೆಂಡಿಂಗ್ ಆರ್ಡರಲ್ಲಿ ಯಾವುದ್ಯಾವುದು, ಫಸ್ಟ್ ನಿಮಗೆ ಭಾರತ ರತ್ನ, ನೆಕ್ಸ್ಟ್ ನಿಮಗೆ ಈ ಸೆಕೆಂಡ್ ಪ್ಲೇಸಲ್ಲಿ ಬರೋದು ಈ ಪದ್ಮವಿಭೂಷಣ ನಂತರ ಬರೋದು ನಿಮಗೆ ಪದ್ಮಭೂಷಣ ಆದ ನಂತರ ನಿಮಗೆ ಜಸ್ಟ್ ಪದ್ಮಶ್ರೀ ಅನ್ನುವ ಪ್ರಶಸ್ತಿ. ನೆನಪಿಟ್ಕೊಳ್ಳಿ, ಕೇಳಬಹುದು. ನಿಮಗೆ ಇನ್ನೊಂದು ಗೊತ್ತಿರಲಿ, ಈ ಭಾರತ ರತ್ನ ಏನಾದರೂ ನನಗೆ ಕೊಟ್ಟರು ಅಂತ ಅನ್ಕೊಳ್ಳಿ, ಈ ವರ್ಷ ನನಗೆ ಕೊಡೋದಿಲ್ಲ. ಇಫ್ ಕೊಟ್ಟರು ಅಂತಂದರೆ ಅಥವಾ ನಿಮಗೆ ಕೊಟ್ಟರು ಅಂತ ಅನ್ಕೊಳ್ಳಿ. ಇವಾಗ 2025ರಲ್ಲಿ ನೀವು ಏನೋ ಒಂದು ಮಹತ್ ಕಾರ್ಯ ಮಾಡಿದ್ದೀರಿ, ನಿಮಗೆ ಇವತ್ತು ಯಾವುದು ಭಾರತ ರತ್ನ ಪ್ರಶಸ್ತಿ ನೀಡಲಾಗಿದೆ. ಸರಿನಾ? ಸೊ ಮುಂದೆ ಯಾವತ್ತೋ ನಿಮಗೆ ಇವತ್ತು 2025ರಲ್ಲಿ ನಿಮಗೆ ನೀಡಲಾಯಿತು, 2026ರಲ್ಲಿ ನಿಮಗೆ ನೀಡಲಾಯಿತು. ಮುಂದೆ ಯಾವುದೋ ಒಂದು ವರ್ಷದಲ್ಲಿ ನಿಮಗೆ ಈ ಪದ್ಮವಿಭೂಷಣ ನೀಡಬಹುದಾ ಅಥವಾ ನೀಡಬಾರ್ದಾ? ನೀಡ್ತಾರಾ ಅಥವಾ ನೀಡಲ್ವಾ? ನೀಡೋದಿಲ್ಲ. ನೆನ್ಪಿಟ್ಕೊಳ್ಳಿ. ಯಾಕಂದರೆ ಅತ್ಯುನ್ನತ ಶ್ರೇಷ್ಠವಾದ ಪ್ರಶಸ್ತಿಯನ್ನು ಅವಮಾನ ಮಾಡಿದಾಗ್ತದೆ ಅದು. ಸರಿನಾ? ಸೊ ಅದಕ್ಕೆ ಇವಾಗ ಏನಾದರೂ ನಿಮಗೆ ಪದ್ಮಶ್ರೀ ಪ್ರಶಸ್ತಿ ನೀಡಿದರೆ ನಿಮಗೆ ನೆಕ್ಸ್ಟ್ ವರ್ಷ ಅಥವಾ ಮುಂದೆ ಯಾವುದೋ ಒಂದು ಸಮಯದಲ್ಲಿ ನಿಮಗೆ ಈ ಪದ್ಮಭೂಷಣ ನೀಡ್ಬೋದು. ಪದ್ಮಭೂಷಣ ಆದ ನಂತರ ಪದ್ಮವಿಭೂಷಣ ನೀಡ್ಬೋದು. ಪದ್ಮವಿಭೂಷಣ ಆದ ನಂತರ ನಿಮಗೆ ಭಾರತ ರತ್ನ ನೀಡ್ಬೋದು. ಬಟ್ ಕೆಲವೊಬ್ರಿಗೆ ಹೇಗೆ ಅಂದರೆ ಡೈರೆಕ್ಟ್ ಭಾರತ ರತ್ನನೇ ನೀಡಿರ್ತಾರೆ. ಸರಿನಾ? ಅವ್ರಿಗೆ ಏನು ಮಾಡೋದಾಗಲ್ಲ, ಈ ಪದ್ಮ ಪ್ರಶಸ್ತಿಗಳನ್ನು ನೀಡಕ್ಕೆ ಬರುವುದಿಲ್ಲ. ನೆನ್ಪಿಟ್ಕೊಳ್ಳಿ. ಯಾಕಂದರೆ ಆ ಒಂದು ಭಾರತ ರತ್ನ ಪ್ರಶಸ್ತಿಯ ಒಂದು ಮೌಲ್ಯವನ್ನು ಕುಗ್ಗಿಸಿದಾಗ್ತದೆ. ಇನ್ನೊಂದು ಗೊತ್ತಿರಲಿ, ಈ ಭಾರತ ರತ್ನ ಪ್ರಶಸ್ತಿಗೆ ಯಾವುದೇ ಒಂದು ಮೊತ್ತದ ಬಹುಮಾನ ಇಲ್ಲ. ಬಹುಮಾನ ಮೊತ್ತ ಇಲ್ಲ. ನಿಮಗೆ ಗೊತ್ತಿರಲಿ, ಈ ಬಹುಮಾನ ಮೊತ್ತ ಯಾಕಿಲ್ಲ, ಸರ್ಟನ್ ಇವಾಗ ಒಂದು 10 ಕೋಟಿ ಇಟ್ಟರು ಅಂತ ಅನ್ಕೊಳ್ಳಿ. ಈ ನಮ್ಮ ಭಾರತ ರತ್ನ ಪ್ರಶಸ್ತಿಗೆ ಒಂದು ಕಿಮ್ಮತ್ ಮಾಡಿದಾಗುತ್ತೆ. ಮೀನ್ಸ್ ಒಂದು ವ್ಯಾಲ್ಯೂ, ಸಮ್ ಸರ್ಟನ್ ಪ್ರೈಸ್ ಇದ್ರೇನೋ ಅಲ್ಲಿ ನಾವು ಆ್ಯಡ್ ಮಾಡಿದಾಗುತ್ತೆ. ಸರಿನಾ? ಸೊ ಅದಕ್ಕೆ ವ್ಯಾಲ್ಯೂನೇ ಕಟ್ಟೋಕ್ಕಾಗಲ್ಲ. ಅಷ್ಟು ಒಂದು ಅತ್ಯಮೂಲ್ಯವಾದದ್ದು ಅಂತ ಹೇಳೋಕ್ಕೆ ಅದಕ್ಕೆ ಪ್ರೈಸ್ ಮನಿ ಇಟ್ಟಿಲ್ಲ. ನೆನ್ಪಿಟ್ಕೊಳ್ಳಿ, ಸಾಕಷ್ಟು ದೇಶಗಳು ಅದಕ್ಕೆ ಪ್ರೈಸ್ ಮನಿ ಇಟ್ಟಿರೋದಿಲ್ಲ. ಗೊತ್ತಿರಲಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಇದಕ್ಕೆ ಸಂಬಂಧಿಸಿದಂಥ ಸ್ವಲ್ಪ ಮಾಹಿತಿ. ಈ ಗೋವಾದ ಸ್ವತಂತ್ರ ಚಳವಳಿಗೆ ನೀಡಿದ ಮಹತ್ವದ ಕೊಡುಗೆಗಾಗಿ ಲಿಬಿಯಾ ಲಬೋ ಸರ್ದೇಸಾಯಿ ಅವರಿಗೆ 2025ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಲಾಗಿದೆ. ಪೋರ್ಚುಗೀಸ್ ಆಳ್ವಿಕೆಯ ವಿರುದ್ಧ ಜನರನ್ನು ಒಗ್ಗೂಡಿಸಲು ಅವರು 1955ರಲ್ಲಿ ವೋಜ್ ಡಾ ಲಿಬರ್ದಾಬೆ ಸ್ವತಂತ್ರದ ಧ್ವನಿ ಎಂಬ ಭೂಗತ ರೇಡಿಯೋ ಕೇಂದ್ರವನ್ನು ಪ್ರಾರಂಭಿಸಿದರು. ಸರಿನಾ? ಈ ಭೂಗತ ರೇಡಿಯೋ ಕೇಂದ್ರವನ್ನು ಪ್ರಾರಂಭ ಮಾಡಿದವರು ಯಾರು ಅಂದರೆ ಎಲ್ಲಿ ಗೋವಾದಲ್ಲಿ ಈ ಲಿಬಿಯಾ ಲಬೋ ಸರ್ದೇಸಾಯಿ ಅನ್ನೋರು. ಸರಿನಾ? ಅದರ ಅರ್ಥ ಏನು ಅಂದರೆ ಸ್ವತಂತ್ರ ಧ್ವನಿಯಾಗಿದೆ. ಅದರ ಎಕ್ಸಾಕ್ಟ್ ನೇಮ್ ಏನು ಅಂದರೆ ನಿಮಗೆ ಎಕ್ಸಾಕ್ಟ್ ನೇಮು ವೋಜ್ ಡಾ ಲಿಬರ್ದಾಬೆ ಅಂತ ಆಗುತ್ತೆ. ಸರಿನಾ? ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ
1857ರ ದಂಗೆಯ ಸಮಯದಲ್ಲಿ ಯಾವ ಬುಡಕಟ್ಟು ದಂಗೆ ನಡೆಯಲಿಲ್ಲ ಅಂತ ಕೇಳಿದ್ದಾನೆ, ಸರಿನಾ. ಸೊ ಈ 1857ರ ಕ್ರಾಂತಿಯ ಸಮಯದಲ್ಲಿ ಬಿಲ್, ಸಂತಾಲ್, ಗೊಂಡ್, ಖೊಂಡ್ ದಂಗೆಗಳಂತಹ ಹಲವಾರು ಬುಡಕಟ್ಟು ದಂಗೆಗಳು ಈಗಾಗಲೇ ನಡೆದಿದ್ದವು. ಆದರೆ ಇವು 1957ರ ಕ್ರಾಂತಿಯೊಂದಿಗೆ ಸಂಬಂಧವನ್ನು ಹೊಂದಿರಲಿಲ್ಲ. ಯಾವುದ್ಯಾವುದು, ಈ ಬಿಲ್ ಆಗಲಿ ಅಥವಾ ಸಂತಾಲ್ ಆಗಲಿ. ಸಂತಾಲ್ ಸರ್ 1850ರ ಸಮಯದಲ್ಲೇ ಬರುತ್ತಲ್ಲ, ಬಟ್ 1850 ಅಲ್ಲ, 1855ರ ಸಮಯದಲ್ಲಿ ಬರುತ್ತೆ. ಇದು 1855ರಲ್ಲಿ ನಡೀತಾ ಇದು ಯಾವುದು ಸಂತಾಲ್ ದಂಗೆ, ಸರಿನಾ. ಸೊ ಈ ಗೊಂಡ ದಂಗೆನೂ ಕೂಡ ನಡೀತದೆ, ಬಿಲ್ ದಂಗೆ ಕೂಡ ನಡೀತದೆ. ಬಟ್ ಯಾವುದು ಕೂಡ 1857ರ ಸಮಯದಲ್ಲಿ ನಡೆದಿಲ್ಲ ಇವು, ಸರಿನಾ. ಬಟ್ ಇಲ್ಲಿ ಈ ಮುಂಡಾ ದಂಗೆ ಏನಿದೆ ಅಲ್ವಾ, ಈ ಮುಂಡಾ ದಂಗೆ 1899ರಿಂದ ಈ 1900 ಇಸ್ವಿಯಲ್ಲಿ ನಡೀತದೆ. ಇದನ್ನು ಬಿರ್ಸಾ ಮುಂಡಾ ನೇತೃತ್ವ ವಹಿಸಿದ್ದರು. ಈ ದಂಗೆಯ ಮುಖ್ಯವಾಗಿ ಇಂದಿನ ಜಾರ್ಖಂಡ್ ಛೋಟಾ ನಾಗ್ಪುರದ ಪ್ರದೇಶದಲ್ಲಿ ನಡೆಯಲಾಯಿತು ಅಂತ ಕೊಟ್ಟಿದ್ದಾನೆ. ಸೊ ಇಲ್ಲಿ ನಿಮಗೆ ಆಪ್ಷನ್ ಈ 4ರಲ್ಲಿ ಒಂದು ಕೊಟ್ಟಿದ್ದ ಎಕ್ಸಾಮಲ್ಲಿ, ಆ ಒಂದು 4ರಲ್ಲಿ ಒಂದು ಏನಾಗಿದೆ ಅಂದರೆ ನಿಮಗೆ ಹೊರಗಡೆ ಹಾಕಬೇಕಾಗಿತ್ತು, ಸರಿನಾ. ಉಳಿದ 3 ನಿಮಗೆ ಆಪ್ಷನ್ ಏನು, ಈ 1857ರ ಚಳುವಳಿಗೆ ಸಂಬಂಧಿಸಿದಂಥ ಆಪ್ಷನ್ ಆಗಿತ್ತು, ಗೊತ್ತಿರಲಿ ನಿಮಗೆ. ಹಾಗೆ 1857ರ ಚಳುವಳಿಯ ನಾಯಕತ್ವವನ್ನು ವಹಿಸ್ಕೊಂಡವರು ಯಾರು ಅಂತ ಕೇಳಿದ್ರೆ ಏನಂತ ಹೇಳ್ತೀರಾ ಸರ್? ಯಾರು ಕೂಡ ಒಬ್ಬರು ನಿರ್ದಿಷ್ಟವಾಗಿ ನಾಯಕರು ಇರಲಿಲ್ಲ ಅಂತ, ಸರಿನಾ. ಹೀಗೆ ಹೇಳೋಕ್ಕಾಗಲ್ಲ ಅದು. ಯಾಕೆಂದರೆ ಒಬ್ಬ ನಿರ್ದಿಷ್ಟವಾದ ಒಬ್ಬ ವ್ಯಕ್ತಿಯ ಹೆಸರು ಕೇಳಿದ್ರು ಅಂದರೆ 2ನೇ ಬಹದ್ದೂರ್ ಶಾ ಜಾಫರ್ ಅಂತ ಹೇಳಬೇಕಾಗುತ್ತೆ. 2ನೇ ಬಹದ್ದೂರ್ ಶಾ ಜಾಫರ್ ಏನಿದ್ರಲ್ವಾ, ಅವರು 1857ರ ದಂಗೆಯನ್ನು ವಹಿಸ್ಕೊಂಡಿರ್ತಕ್ಕಂತಹ ನಾಯಕ ಅವರು, ನೆನ್ಪಿಟ್ಕೊಳ್ಳಿ ಇದು. ಬಟ್ ಅವರು ದೆಹಲಿಯಲ್ಲಿ ಮಾತ್ರ ವಹಿಸ್ಕೊಳ್ತಾರೆ, ಓಕೆ. ಬಟ್ ಏನು, ಅವರು ಇಡೀ ಒಂದು ದೇಶದ ಪರವಾಗಿ ನಿಂತು ವಹಿಸ್ಕೊಳ್ತಾರೆ ಅಂತ ಕೆಲವೊಂದು ಕ್ವಶನ್ ಪೇಪರಲ್ಲಿ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಏನಾದರೂ ನಿಮಗೆ ಹೆಸರು ಕೊಟ್ಟರೆ ಈ ದೆಹಲಿಯ 2ನೇ ಬಹದ್ದೂರ್ ಶಾ ಏನಿದಾರಲ್ವಾ, ಬಹದ್ದೂರ್ ಶಾ ಜಾಫರ್ ಅವ್ರ ಹೆಸರು ನೀವು ಹೇಳಬೇಕಾಗುತ್ತೆ, ನೆನ್ಪಿಟ್ಕೋಬಹುದು, ಕೇಳಬಹುದು ನಿಮಗೆ. ಹಾಗೆ ಇದರ ಚಿಹ್ನೆ ಏನಾಗಿತ್ತು, 1857ರ ದಂಗೆಯ ಚಿಹ್ನೆ ಏನಾಗಿತ್ತು ಅಂತ ನೋಡೋದಾದ್ರೆ, ಒಂದು ಈ ಚಪಾತಿ ಮತ್ತು ಕಮಲಗಳು, ಈ ಚಪಾತಿ ಮತ್ತು ಕಮಲ, ಓಕೆ, ಕಮಲ್ ಮತ್ತು ರೊಟ್ಟಿ ಅಂತ ನಾವು ಹೇಳ್ತೀವಿ ಇದನ್ನ, ಸರಿನಾ. ಸೊ ಕಮಲ್ ಮತ್ತು ರೊಟ್ಟಿ ಅನ್ನುವ ಈ ಚಿಹ್ನೆಗಳೇನಿದಾವಲ್ವ, ಈ 1857ರ ದಂಗೆಯ ಚಿಹ್ನೆಗಳಾಗಿದ್ದವು, ನೆನ್ಪಿಟ್ಕೊಳ್ಳಿ. ಇದು ಸಾಕಷ್ಟು ನೀವು ಕೆಲವೊಂದು ಬುಕ್ಗಳಲ್ಲಿ ಕೊಟ್ಟೇ ಇರಲ್ಲ, ನೀವು ಕೆಲವೊಬ್ಬರಿಗೆ ಗೊತ್ತೇ ಇರಲ್ಲ, ಸಾಕಷ್ಟು ಜನಕ್ಕೆ, ಸರಿನಾ. ಬಟ್ ಇದು ಗೊತ್ತಿರಲಿ ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಭಾರತದಲ್ಲಿ ಯಾವ ನದಿಗಳು ವಿಶಾಲವಾದ ಬಯಲು ಪ್ರದೇಶವನ್ನು ರೂಪಿಸಿದವೆ ಅಂತ ಕೇಳಿದಾನೆ. ಯಾವ ನದಿಗಳು ವಿಶಾಲವಾದ ಬಯಲು ಪ್ರದೇಶವನ್ನು ರೂಪಿಸಿದವೆ? ಒಂದು ಗಂಗಾ, ಫಸ್ಟ್ ಗಂಗಾ ಬರುತ್ತೆ ನಿಮಗೆ, ಫಸ್ಟ್ ಸಿಂಧು ಅಲ್ಲ, ಫಸ್ಟ್ ಗಂಗಾ ಬರುತ್ತೆ. ಸೆಕೆಂಡ್ ನಿಮಗೆ ಬ್ರಹ್ಮಪುತ್ರ, ಅದಾದ ನಂತರ ನಿಮಗೆ ಈ ಸಿಂಧು ನದಿ ಏನಿದೆ ಅಲ್ವಾ, ಈ 3 ನಿಮಗೆ ಈ ನಮ್ಮ ಭಾರತ ದೇಶದಲ್ಲಿ ಅತಿ ವಿಶಾಲವಾದ ಬಯಲು ಪ್ರದೇಶಗಳನ್ನು ರೂಪಿಸಿದ್ದ, ನೆನ್ಪಿಟ್ಕೊಳ್ಳಿ. ಹಾಗೆ ಈ ಗೋದಾವರಿ ನದಿ, ಹಾಗೆ ಈ ಕೃಷ್ಣಾ ಬೇಸಿನ್ ಅಂತ ನಾವು ಹೇಳಬಹುದು. ನೆಕ್ಸ್ಟ್ ಬಂದರೆ ಅದು ಆದ ನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಯಾವ ಕೊಡುಗೆ, ಓಕೆ ಇದು ಪ್ರಶ್ನೆ ರಿಪೀಟ್ ಆಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಕನೌಜ್ಗಾಗಿ ತ್ರಿಪಕ್ಷೀಯ ಹೋರಾಟ ಯಾರ ನಡುವೆ ನಡೆಯಿತು ಅಂತ ಕೇಳಿದ್ದಾನೆ. ಸೊ ಇದನ್ನು ಕೂಡ ನಾನು ನಿಮಗೆ ಹೇಳಿದ್ದೀನಲ್ವಾ. ಸೊ ಈ ಕನೌಜ್ನ ಒಂದು ತ್ರಿಕೂಟ ಯುದ್ಧ ಆಗುತ್ತೆ ಅಂತ. ಈ ತ್ರಿಕೂಟ ಯುದ್ಧ ಆದಾಗ 2 ಸರಿ ನಮ್ಮವರು ಕಾಮನ್ ಆಗಿದ್ರು, ಓಕೆ, ನಮ್ಮ ಕಡೆಯವರು ಮೀನ್ಸ್ 2 ಸರಿ ನಮ್ಮ ಕಡೆಯವರು ಮೀನ್ಸ್ ಈಗ ನಮ್ಮ ದಕ್ಷಿಣ ಭಾರತದವರು, ನಮ್ಮ ಕರ್ನಾಟಕದವರು ಕಾಮನ್ ಇದ್ರು. ಯಾರು ಅಂದರೆ ರಾಷ್ಟ್ರಕೂಟರು, ಸರಿನಾ. ಈ ತ್ರಿಪಕ್ಷೀಯ ಹೋರಾಟ ಯಾವ್ಯಾವ ಒಂದು ವಂಶಸ್ಥರ ನಡುವೆ ನಡೀತು ಅಂತಂದರೆ, ಒಂದು ಗುರ್ಜರರ ಪ್ರತಿಹಾರರ ರಾಜವಂಶ, ಅದಾದ ನಂತರ ಈ ಪಾಲ ರಾಜವಂಶ, ಒಂದು ಪಾಲ ಮತ್ತು ಈ ಪ್ರತಿಹಾರ, ಇನ್ನೊಂದು ಯಾವುದು ಅಂದರೆ ನಮ್ಮ ರಾಷ್ಟ್ರಕೂಟ ರಾಜವಂಶ ಏನಿದೆಯಲ್ವಾ, ಇವ್ರ ಮಧ್ಯೆ ನಡೀತದೆ. ಬಟ್ 2 ಸರಿ ಗೆದ್ದವ್ರು ಯಾರು ಗೊತ್ತಾ, ನಮ್ಮ ರಾಷ್ಟ್ರಕೂಟರೇ ಗೆದ್ದಿದ್ದಾರೆ. ಒಂದು ಸರಿ ಈ ಗೋವಿಂದ ಹೋಗ್ತಾರೆ, ಗೋವಿಂದ 3ನೇ ಗೋವಿಂದ ಅಂತ ಬರ್ತಾರೆ, ಆ 3ನೇ ಗೋವಿಂದ ಹೋಗ್ತಾರೆ. ಇವ್ರಿಗಿಬ್ಬರಿಗೂ ಕೂಡ ಈ ಗುರ್ಜರರ ಪ್ರತಿಹಾರರಿಗೆ ಹಾಗೆ ಪಾಲರಲ್ಲಿ ಸ್ಪೆಷಲಿ ಧರ್ಮಪಾಲನೆ ಬರ್ತಾನೆ ಅಲ್ಲಿ, ಸರಿನಾ. ಆ ಧರ್ಮಪಾಲನಿಗೆ ಹಾಗೆ ಈ ಪ್ರತಿಹಾರರಿಗೆ ಹಾಗೆ ಈ ಕನೌಜ್ ಏನಿದೆ ಅಲ್ವಾ, ಈ ಕನೌಜು ಒಂದು ನೆನಪಿಟ್ಕೊಳ್ಳಿ, ಇದನ್ನು ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಂಡು ಹೋಗಿ. ಏನು, ಹೀಗೆ ನಮ್ಮ ಭಾರತ ಇದೆ ಅಂದರೆ, ಹೀಗೆ ನಮ್ಮ ಭಾರತ ತಗೊಂಡ್ರೆ ನೀವು, ಓಕೆ, ಹೀಗೆ ನಮ್ಮ ಭಾರತ ತಗೊಳ್ಳಿ, ಓಕೆ. ಇಲ್ಲಿ ನಮ್ಮ ಭಾರತ ತಗೊಂಡ್ರೆ ಇಲ್ಲಿ ಕನೌಜ್ ನಿಮಗೆ ಕಂಡುಬರುತ್ತೆ, ಇಲ್ಲಿ ಕನೌಜ್ ಕಂಡುಬರುತ್ತೆ. ಈ ಪಾಲರ ಒಂದು ವಂಶ ಎಲ್ಲಿತ್ತು ಅಂದರೆ, ಈ ಒಂದು ಅವ್ರ ರಾಜ್ಯ ಮನೆತನ ಎಲ್ಲಿತ್ತು ಅಂದರೆ ಈ ಭಾಗದಲ್ಲಿ ಬರ್ತದೆ ಅವ್ರದ್ದು, ಎಲ್ಲಿ ಈ ಪಶ್ಚಿಮ ಬಂಗಾಳ ಭಾಗದಲ್ಲಿ. ಹಾಗೆ ಈ ಪ್ರತಿಹಾರದಲ್ಲಿ ಕಂಡುಬರ್ತಿತ್ತು ಅಂದರೆ ಈ ಗುಜರಾತ್ ಮತ್ತು ಈ ರಾಜಸ್ಥಾನ ಭಾಗದಲ್ಲಿ ಈ ಪ್ರತಿಹಾರರು ಕಂಡುಬರ್ತಿದ್ರು. ಈ ರಾಷ್ಟ್ರಕೂಟರಲ್ಲಿ ಆಲ್ಮೋಸ್ಟ್ ಇಲ್ಲೆಲ್ಲವೂ ಕೂಡ ರಾಷ್ಟ್ರಕೂಟರೇ ಆಳ್ವಿಕೆಯನ್ನು ಮಾಡ್ತಾ ಇದ್ರು. ಸೊ ಇವರು ಈ ಕನೌಜನ್ನು ಹೋರಾಟ ಮಾಡ್ತಾ ಇರೋದು ಯಾರಿಗಾಗಿ? ಈ ಪಾಲರ್ದಿತ್ತ, ಅದು ಪಾಲರ್ದು ಇರಲಿಲ್ಲ, ಅದು ಈ ಪ್ರತಿಹಾರದು ಇರಲಿಲ್ಲ, ರಾಷ್ಟ್ರಕೂಟರದಿತ್ತ, ಅವ್ರದ್ದು ಇರಲಿಲ್ಲ. ಇದು ಯಾರ್ದು? ಈ ಕನೌಜ್ ಅನ್ನೋದು ರಾಜಧಾನಿ ಈ ಆಯುಧ ವಂಶ ಅಂತ ಬರುತ್ತೆ ಒಂದು, ಸರಿನಾ. ಈ ಆಯುಧ ವಂಶ ಅಂತ ಬರುತ್ತೆ. ಆ ಆಯುಧ ವಂಶ ಯಾರ್ದು ಅಂದರೆ ಅಲ್ಲಿಯ ಒಬ್ಬ ರಾಜ ಯಾರು ಅಂದರೆ ಇಂದ್ರಾಯುಧ ಅಂತ ಇರ್ತಾನೆ, ಅವನ ರಾಜಧಾನಿ ಇದು. ಆ್ಯಕ್ಚುಲ್ ಆಗಿ ಆಯುಧ ವಂಶ ಆಳ್ವಿಕೆ ಮಾಡ್ತಾ ಇತ್ತು ಎಲ್ಲಿ? ಕನೌಜ್ನಲ್ಲಿ. ಅದನ್ನು ಒಂದು ರಾಜಧಾನಿಯಾಗಿ ಇಟ್ಕೊಂಡು ಆ ಒಂದು ಕನೌಜನ್ನು ಗೆಲ್ಲಕ್ಕೆ ಈ ಪ್ರತಿಹಾರರು, ಈ ಪಾಲರು, ಈ ಪಾಲರು ಹಾಗೆ ಈ ರಾಷ್ಟ್ರಕೂಟರು, ಈ 3 ಜನ ಹೋಗ್ತಾರೆ. ಪ್ರತಿಹಾರರು, ರಾಷ್ಟ್ರಕೂಟರು ಮತ್ತು ಪಾಲರು, ಸರಿನಾ. ಈ 3 ಜನ 2 ಸರಿ ಹೋಗ್ತಾರೆ, 1 ಸರಿ ಅಲ್ಲ 2 ಸರಿ ಯುದ್ಧ ಆಗುತ್ತೆ. ಒಂದು ಈ 3ನೇ ಗೋವಿಂದನ ಸಮಯದಲ್ಲಿ, ಹಾಗೆ ಇನ್ನೊಂದು ಯಾರು ಅಂದರೆ ಈತನ ಮಗನಾದಂತಹ ಧ್ರುವನ ಸಮಯದಲ್ಲಿ, ಸರಿನಾ. ಬಟ್ 2 ಸಮಯದಲ್ಲಿ ಗೆದ್ದವ್ರು ಯಾರು ಅಂದರೆ, ಸಾರಿ
ಧ್ರುವನ ಮಗ ಗೋವಿಂದ ಬರ್ತಾರೆ. ಓಕೆ, ಸೊ ಅವ್ರು ಇಬ್ಬರ ಸಮಯದಲ್ಲೂ ಕೂಡ ಗೆದ್ದವ್ರು ಯಾರು ಅಂದರೆ ಇದೇ ರಾಷ್ಟ್ರಕೂಟರು. ಗೆದ್ದು ಅಲ್ಲಿ ಆಳ್ವಿಕೆ ಮಾಡ್ತಾರಾ? ಆಳ್ವಿಕೆ ಮಾಡುವುದಿಲ್ಲ. ಆಳ್ವಿಕೆ ಮಾಡದೆ ಅಲ್ಲಿ ದೇವಸ್ಥಾನಗಳಿಗೆ ಕಪ್ಪ ಕಾಣಿಕೆ ಕೊಟ್ಟು ಅಲ್ಲಿ ಗೆದ್ದಿದ್ದೀನಿ ಅಂತ ಅಲ್ಲಿ ಶಾಸನಗಳನ್ನು ಹೊರಡಿಸಿ ಅಲ್ಲಿ ತಿರುಗಾಡಿ ಅಡ್ಡಾಡಿ ಆರಾಮ್ ನಿವಾಂತ ಬಂದುಬಿಡ್ತಾರೆ. ಬಟ್ ಅಲ್ಲಿ ಆಕ್ರಮಣ ಮಾಡುವುದಿಲ್ಲ. ಓಕೆ, ಆಕ್ರಮಣ ಮಾಡಿರ್ತಾರೆ, ಬಟ್ ಅಲ್ಲೇನು ಸ್ವಾಧೀನವನ್ನು ಪಡಿಸ್ಕೊಳ್ಳೋದಿಲ್ಲ. ಯಾವುದನ್ನು ಕನವಚನ ನೆನ್ಪಿಟ್ಕೊಳ್ಳಿ. ಯಾವುದೇ ಒಬ್ಬ ರಾಜನಾಗಲಿ ಆತ ಸಕ್ಸಸ್ ಯಾಕಾಗಿದ್ದಾನೆ ಅಂದರೆ ಎಲ್ಲಿ ಹೋರಾಟ ಮಾಡಿ ಎಲ್ಲಿ ಒಂದು ದೇಶವನ್ನು ಆಕ್ರಮಣ ಮಾಡಿದಾನಲ್ವಾ, ಯಾವೊಂದು ರಾಜ್ಯವನ್ನು ಆಕ್ರಮಣ ಮಾಡಿದಾನಲ್ವಾ ಉತ್ತರ ಭಾರತದಲ್ಲಿ ಹೋಗಿ, ಉತ್ತರ ಭಾರತವನ್ನು ಅವನು ಯಾವತ್ತೂ ಕೂಡ ಆಳಿಲ್ಲ. ನಮ್ಮ ದಕ್ಷಿಣ ಭಾರತದ ದೊರೆಗಳೇನಿದಾರಲ್ಲ ಉತ್ತರ ಭಾರತವನ್ನು ಹೋಗಿ ಆಳಿಲ್ಲ. ಬಟ್ ಉತ್ತರ ಭಾರತದವರನ್ನು ಎಲ್ಲರನ್ನೂ ಕೂಡ ಸೋಲಿಸಿ ಬಂದಿದ್ದಾರೆ. ಇವಾಗ ಸಮುದ್ರಗುಪ್ತ ಯಾಕೆ ಶ್ರೇಷ್ಠನಾಗ್ತಾನೆ? ಯಾಕೆ ಅವನ ಒಂದು ಸಾಮ್ರಾಜ್ಯ ಅತಿ ಹೆಚ್ಚಾಗಿ ಬೆಳೆಯುತ್ತೆ? ಯಾಕೆ ಅವನಿಗೆ ಯಾರು ಕೂಡ ಪ್ರತಿಸ್ಪರ್ಧಿಗಳು ನಿಲ್ಲದೆ ಹಾಗಾಗ್ತಾರೆ ಅಂತ ನೋಡೋದಾದರೆ ಆತನು ದಕ್ಷಿಣ ಭಾರತಕ್ಕೆ ದಂಡಯಾತ್ರೆ ಮಾಡಿ ಹೋಗ್ತಾನೆ. ಬಟ್ ದಕ್ಷಿಣ ಭಾರತ ಏನಿದೆ ಅಲ್ವಾ ಅದನ್ನು ಬಿಟ್ಟು ಬಿಡ್ತಾನೆ. ಮೀನ್ಸ್ ಹೇಗೆ ಧರ್ಮ ವಿಜಯ ಮಾಡ್ತಾನೆ. ಮೀನ್ಸ್ ಏನು, ಇವಾಗ ನಿನ್ನನ್ನು ನಾನು ಗೆದ್ದಿದ್ದೀನಿ, ಆಯಿತು ನಿನ್ನನ್ನು ಕಪ್ಪ ಕಾಣಿಕೆ ಕೊಡು, ನಿನ್ನನ್ನು ಬಿಟ್ಟು ಬಿಡ್ತೀನಿ, ನಿನ್ನನ್ನು ಸಾಯಿಸುವುದಿಲ್ಲ, ನಿನ್ನನ್ನು ನನ್ನ ಸಾಮಂತನಾಗಿ ಕೂಡ ಮಾಡ್ಕೊಳ್ಳೋದಿಲ್ಲ, ನನಗೆ ಕಪ್ಪ ಕಾಣಿಕೆ ಕೊಟ್ಬಿಟ್ಟು ನೀನು ಬಿಟ್ಟು ಬಿಡ್ತೀನಿ ಅಂತ ಹೇಳಿಬಿಟ್ಟು ಹೋಗ್ಬಿಡ್ತಾನೆ. ಬಟ್ ಇಲ್ಲಿ ಕೆಲವೊಬ್ಬರು ಹೇಗೆ ಮಾಡ್ತಾರೆ, ಈ ಮುಂದಿನ ದೊರೆಗಳಾದಂತಹ ಮಹಮ್ಮದ್ ಬಿನ್ ತುಘಲಕ್ ಆಗಿರಲಿ ಅಥವಾ ಈ ಖಿಲ್ಜಿ ಆಗಿರಲಿ, ಅದಾನಂತರ ನೆಕ್ಸ್ಟ್ ಈ ಔರಂಗಜೇಬೆ ಆಗಿರಲಿ, ಇವರೆಲ್ಲರೂ ಕೂಡ ಏನು ಮಾಡ್ತಾರೆ, ಇವರು ತಪ್ಪು ಮಾಡಿರೋದು ಈ ದಕ್ಷಿಣ ಭಾರತವನ್ನು ಗೆದ್ದು ದಕ್ಷಿಣ ಭಾರತದಲ್ಲೂ ಕೂಡ ತಮ್ಮ ಆಡಳಿತವನ್ನು ಮಾಡಬೇಕು ಅಂತ ಮಾಡ್ತಾರೆ. ಸರಿನಾ? ಬಟ್ ಅಲ್ಲಿ ಆಗುವುದಿಲ್ಲ. ಅದಕ್ಕೆ ಅವ್ರು 3 ಜನ ಕೂಡ ಫೇಲ್ ಆಗ್ತಾರೆ. ಯಾರು ಔರಂಗಜೇಬ್ ಫೇಲ್ ಆಗುವುದಿಲ್ಲ, ಔರಂಗಜೇಬ್ ಫೇಲ್ ಆಗ್ತಾನೆ. ಯಾಕೆ ಅಂದರೆ ಈ ಶಿವಾಜಿಯ ಛತ್ರಪತಿ ಶಿವಾಜಿ ಮಹಾರಾಜರ ವೈರತ್ವವನ್ನು ಕಟ್ಕೊಂಡೇ ತಪ್ಪು ಮಾಡ್ತಾನೆ. ಸಾಕಷ್ಟು ಇತಿಹಾಸಕಾರರು ಹೇಳೋದೇನೆಂದರೆ ಔರಂಗಜೇಬ ಎಲ್ಲವೂ ಕೂಡ ಚೆನ್ನಾಗೇ ನಡೆದಿತ್ತು, ಬಟ್ ಏನು ಅವನ ತಲೆ ಬುದ್ಧಿ ಸರಿ ಇರಲಿಲ್ಲ. ಈ ಛತ್ರಪತಿ ಶಿವಾಜಿ ಮಹಾರಾಜರ ವೈರತ್ವವನ್ನು ಕಟ್ಕೊಳ್ತಾನೆ. ವೈರತ್ವ ಕಟ್ಟಿಕೊಂಡು ಅವನ ಸಂತತಿ ಮುಂದಿದ್ರೇನು ಹೋಗುವುದೇ ಇಲ್ಲ. ಸಂತತಿ ಮುಂದೆ ಹೋಗುವುದಿಲ್ಲ ಮೀನ್ಸ್ ಹೇಗೆ ಅಂದರೆ ಪ್ರತಿಷ್ಠೆಯಿಂದ ಹೋಗುವುದಿಲ್ಲ ಮೊಘಲ ಸಾಮ್ರಾಜ್ಯ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಈ ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ 2025 ಯಾವ ಕ್ರೀಡಾಂಗಣದಲ್ಲಿ ಆಯೋಜಿಸಲಾಗಿತ್ತು ಅಂತ ಕೇಳಿದ್ದಾನೆ. ಇವಾಗ ಈ ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ ಎಲ್ಲಿ ಆಯೋಜಿಸಲಾಗಿತ್ತು ಅಂತ ನೋಡೋದಾದ್ರೆ ಈ ನವದೆಹಲಿಯಲ್ಲಿ ಆಚರಿಸಲಾಗಿತ್ತು. ಸರಿನಾ? ಮೀನ್ಸ್ ಆಯೋಜಿಸಲಾಗಿತ್ತು. ಇದು ಯಾವ ಕ್ರೀಡಾಂಗಣ ಅಂತ ನೋಡೋದಾದ್ರೆ ಈ ಜವಾಹರ್ಲಾಲ್ ನೆಹರು ಕ್ರೀಡಾಂಗಣ ಮತ್ತು ಈ ಇಂದಿರಾ ಗಾಂಧಿ ಕ್ರೀಡಾಂಗಣ. ಸೊ ಈ ಕ್ರೀಡಾಂಗಣಗಳಲ್ಲಿ ಮತ್ತು ಡಾಕ್ಟರ್ ಕರಣ್ ಸಿಂಗ್ ಶೂಟಿಂಗ್ ರೇಂಜ್ ಅಂತ, ಸೊ ಈ 3ರಲ್ಲೂ ಕೂಡ ಈ ಪ್ಯಾರಾ ಗೇಮ್ಸ್ ಅನ್ನ ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸ್ ಅನ್ನ ಆಯೋಜನೆ ಮಾಡಲಾಗಿತ್ತು. ಎಷ್ಟರಲ್ಲಿ? 2025ರಲ್ಲಿ. ಹಾಗೆ ಈ ಮಾಸ್ಕಟ್ಗೆ ಉಜ್ವಲ ಎಂದು ಹೆಸರಿಡಲಾಗಿತ್ತು. ಈ ಪ್ಯಾರಾ ಗೇಮ್ಸ್ ಇದೆ ಅಲ್ವಾ, ಇದರ ಮಾಸ್ಕಟ್ ಯಾವುದು ಇತ್ತು ಅಂತ ನಿಮಗೆ ಕೇಳಬಹುದು. ಯಾವುದಿತ್ತು ಅಂದರೆ ಉಜ್ವಲ ಎನ್ನುವ ಮಾಸ್ಕಟ್ ಆಗಿತ್ತು. ಹಾಗೆ ಇದು ಗುಬ್ಬಚ್ಚಿಯಿಂದ ಸ್ಫೂರ್ತಿ ಪಡೆದಿದೆ ಅಂತ ಹೇಳ್ತದೆ. ಇದು ಗುಬ್ಬಚ್ಚಿಯ ಮನೆ ಏನಿದೆ ಅಲ್ವಾ ಅದರಿಂದ ಇದು ಸ್ಫೂರ್ತಿ ಪಡೆದಿದ್ದು ಆಗಿದೆ. ಯಾವುದು? ಈ ಮಾಸ್ಕಟ್. ಹಾಗೆ ಇದು ದೃಢತೆ ಮತ್ತು ಸ್ಥಿತಿಸ್ಥಾಪಕವನ್ನು ಸಂಕೇತಿಸುತ್ತದೆ. ಯಾವುದು? ಉಜ್ವಲ ಎನ್ನುವ ಮಾಸ್ಕಟ್. ಕೇಳಬಹುದು, ನಿಮಗೆ ಅದರ ಅರ್ಥ ಕೇಳಬಹುದು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತದ ಹಣದುಬ್ಬರ ಎಷ್ಟು ಶೇಕಡ ಎಂದು IMF ಅಂದಾಜಿಸಿದೆ ಅಂತ ಕೇಳಿದ್ದಾನೆ. ಇವಾಗ ನಮ್ಮ ಭಾರತದ ಹಣದುಬ್ಬರ ಇದೆ ಅಲ್ವಾ, ಚಿಲ್ಲರೆ ಹಣದುಬ್ಬರ, ಈ IMF ಎಷ್ಟು ನೀಡಿದೆ 2025-26 ಸಾಲಿನಲ್ಲಿ ಅಂತ ನೋಡೋದಾದರೆ 4.2 ಎಂದು ಅಂದಾಜಿಸಿದೆ. ನಿಮಗೊಂದು ಗೊತ್ತಿರಲಿ, ಈ ಚಿಲ್ಲರೆ ಹಣದುಬ್ಬರ ಇದೆ ಅಲ್ವಾ ಇಡೀ ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಅತಿ ಕಡಿಮೆ ಬಂದಿತ್ತು. ಯಾವಾಗ? ಮಾರ್ಚ್ ತಿಂಗಳಲ್ಲಿ. ಎಷ್ಟು? 3.43% ಚಿಲ್ಲರೆ ಹಣದುಬ್ಬರವಾಗಿತ್ತು. ಯಾವಾಗ? ಮಾರ್ಚ್ ತಿಂಗಳಲ್ಲಿ. ಅತಿ ಕಡಿಮೆ ಆಗಿದೆ ಇದು. ಯಾವಾಗ? ಹಿಂದೂ ಆಗಿರಲಿಲ್ಲ, ಮುಂದೆ ಆಗಬಹುದು. ಸರಿನಾ? ಬಟ್ ಹಿಂದೆ ಯಾವತ್ತೂ ಕೂಡ ಈ 3.43 ಅನ್ನೋದು ಬಂದಿರಲಿಲ್ಲ. ಯಾವುದು? ನಮ್ಮ ಭಾರತದ ಚಿಲ್ಲರೆ ಹಣದುಬ್ಬರ ಇಷ್ಟು ಆಗಿತ್ತು. ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ MS ವರ್ಡ್ನಲ್ಲಿ ಹೊಸ ಖಾಲಿ ಡಾಕ್ಯುಮೆಂಟನ್ನು ತೆರೆಯಲು ಕೆಳಗಿನವುಗಳಲ್ಲಿ ಯಾವುದು ಶಾರ್ಟ್ಕಟ್ ಕೀ ಆಗಿದೆ ಅಂತ ಕೇಳಿದ್ದಾನೆ. ಸರ್, ಇವಾಗ MS ವರ್ಡ್ ಓಪನ್ ಮಾಡಿರ್ತೀರ, ಆವಾಗ ಯಾವುದೋ ಹೊಸದೊಂದು ಡಾಕ್ಯುಮೆಂಟ್ ಓಪನ್ ಮಾಡ್ಬೇಕು. ನೀವು ಯಾವುದನ್ನು ನೀವು ಶಾರ್ಟ್ ಕೀ ಯೂಸ್ ಮಾಡ್ತೀರಾ ಅಂತ ನೋಡೋದಾದ್ರೆ Ctrl+N. ಸರ್, ಇಲ್ಲ ಸರ್, Ctrl+M ಹೇಳಿದ್ರಲ್ಲ ಆಲ್ರೆಡಿ ಸರ್, ಅದು Ctrl+M ಎಲ್ಲಿ ಅಂದರೆ ಈ ಪವರ್ ಪಾಯಿಂಟಲ್ಲಿ ನ್ಯೂ ಸ್ಲೈಡನ್ನು ನಾವು ಜನರೇಟ್ ಮಾಡಬೇಕು ಅಂದರೆ ಅವಾಗ Ctrl+M ಹೊಡಿತೀನಿ. ಬಟ್ ಇಲ್ಲಿ ಏನು ಕೇಳಿದಾನೆ ಅವನು? MS ವರ್ಡಲ್ಲಿ ಕೇಳಿದ್ದಾನೆ. ಸರಿನಾ? MS ವರ್ಡಲ್ಲಿ ಹೊಸ ಫೈಲನ್ನೇ ನಾನು ಓಪನ್ ಮಾಡಬೇಕು ಅಂದರೆ ಅಲ್ಲಿ Ctrl+N ತೊಗೊಳ್ತೀನಿ ನಾನು, ನೆನ್ಪಿಟ್ಕೊಳ್ಳಿ. ಬಟ್ ಇಲ್ಲಿ ಈ MS ವರ್ಡಲ್ಲಿ ಈ Ctrl+M ಏನಾಗುತ್ತೆ ಸರ್? ಇಲ್ಲಿ ನ್ಯೂ ಸ್ಲೈಡ್ ಆಯಿತು ಪವರ್ ಪಾಯಿಂಟಲ್ಲಿ. ಬಟ್ ಇವಾಗ Ctrl+M ಅನ್ನೋದು ಈ MS ವರ್ಡಲ್ಲಿ ಏನಾಗುತ್ತೆ ಅಂತ ನೋಡೋದಾದರೆ ಪ್ಯಾರಾಗ್ರಾಫ್ ಇಂಡೆಂಟ್ ಮಾಡೋಕ್ಕೆ ನಾವು ಯೂಸ್ ಮಾಡ್ತೀವಿ. ಯಾವುದರಲ್ಲಿ? ಈ ಮೈಕ್ರೋಸಾಫ್ಟ್ ವರ್ಡಲ್ಲಿ. ಎರಡು ಕೂಡ ನಿಮ್ಗೆ ಗೊತ್ತಿರಲಿ. ಹಾಗೆ ಈ ಶಾರ್ಟ್ ಕೀಗಳ ಮೇಲೆ ನಿಮಗೆ ಪ್ರಶ್ನೆ ಕೇಳ್ತಾ ಇದ್ದಾನೆ. 2 ರಿಂದ 3 ಪ್ರಶ್ನೆಗಳು ಬರ್ತಾ ಇದ್ದಾವೆ, ನೋಡ್ಕೊಂಡು ಹೋಗಿ. 2 ರಿಂದ 3 ಆನ್ಸರ್ ನಿಮಗೆ ಈಸಿಯಾಗಿ ಬರ್ತವೆ. ಸರಿನಾ? ಜಸ್ಟ್ ನೋಡಿದ್ರೆ ನಿಮಗೆ ಹೌದು ಇದು ನೋಡಿ ಇಲ್ಲ, ಆಯ್ತು ಟಿಕ್ ಹಾಕಿ ಮುಂದೆ ಹೋಗು ಅಷ್ಟೇ.
ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ಕಂಪ್ಯೂಟರ್ನ CPU ನ ಭಾಗವಲ್ಲ ಅಂತ ಕೇಳಿದ್ದಾನೆ. ಸರಿನಾ? ಈ ಕಂಪ್ಯೂಟರ್ನ CPU ನ ಭಾಗ ಯಾವ್ದಾಗಿದ್ದಾವೆ ಅಂದರೆ ನೋಡೋದಾದರೆ ಒಂದು ALU ಅಂತ ಬರುತ್ತೆ, ಅದಾದ ನಂತರ CU ಅಂತ ಬರುತ್ತೆ. ಸರಿನಾ? ಇವು ಎರಡು ಏನಾಗಿದ್ದಾವೆ ಅಂದರೆ ಈ ಕಂಪ್ಯೂಟರ್ನ ಪ್ರಮುಖ ಭಾಗಗಳಾಗಿದ್ದಾವೆ. ಹಾಗೆ ಈ ಕಂಪ್ಯೂಟರ್ನ ಭಾಗವಲ್ಲ ಅಂತ ನಿಮಗೆ ನಾರ್ಮಲಿ ಯಾವ್ದು ಕೊಟ್ಟಿರ್ತಾನೆ ಅಂದರೆ ಈ ಮೌಸ್ ಕೊಟ್ಟಿರ್ತಾನೆ. ಈ ಮೌಸ್ ಅನ್ನೋದು ಏನಾಗಿದೆ ಅಲ್ವಾ, ಎಕ್ಸ್ಟರ್ನಲ್ ಒಂದು ಆಬ್ಜೆಕ್ಟ್ ಆಗಿದೆ. ಇದು ಇಂಟರ್ನಲ್ಲಿ ಅದಕ್ಕೆ ಕನೆಕ್ಟ್ ಇಲ್ಲ. ಇದು ಯಾವುದು ಮೌಸ್ ಅನ್ನೋದು ನೀವು ಬೇಕಾದರೆ ಹಾಕೋಬಹುದು, ಇಲ್ಲ ಅಂದರೆ ಬಿಡಬಹುದು. ಸರಿನಾ? ಬಟ್ ಏನು ನೀವು ಇದನ್ನು ಒಂದು ಎಕ್ಸ್ಟರ್ನಲ್ ಆಗಿ ಕನೆಕ್ಟ್ ಮಾಡಿಕೊಂಡೆ ನಾವು ಯೂಸ್ ಮಾಡ್ತೀವಿ ನಾರ್ಮಲ್ ಆಗಿ. ಬಟ್ ಇದು ಏನಾಗಿದೆ ಈ CPU ನ ಒಂದು ಭಾಗವಾಗಿಲ್ಲ. ಬಟ್ ಈ CPU ನ ಏನಂತ ಕರಿತೀವಿ ನಾವು ಅಂದರೆ ಈ ಕಂಪ್ಯೂಟರ್ನ ಮೆದುಳು ಅಂತ ಕರಿತೀವಿ. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಅದರ ಫುಲ್ ಫಾರ್ಮ್ ಬರುತ್ತೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಈ ಕಂಪ್ಯೂಟರ್ನ ಪಿತಾಮಹ ಅಂತ ಯಾರನ್ನ ಕರಿತೀವಿ? ಚಾರ್ಲ್ಸ್ ಬ್ಯಾಬೇಜ್ ಅವರನ್ನ ಕರಿತೀವಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಏಲಕ್ಕಿ ದ್ವೀಪ ಎಲ್ಲಿದೆ ಅಂತ ಕೇಳಿದ್ದಾನೆ. ಇವಾಗ ಏಲಕ್ಕಿ ದ್ವೀಪದ ಬಗ್ಗೆ ಪ್ರಶ್ನೆನ ಕೇಳಿದಾನಲ್ವಾ ಸಾಕಷ್ಟು ಸರಿ. ಇಲ್ಲ ಅಂತಂದರೆ ಏಲಕ್ಕಿ ದ್ವೀಪದ ಬಗ್ಗೆ ನಾನೇ ನಿಮಗೆ ಹೇಳಿದ್ದೀನಿ ಹಳೆಯ ಒಂದು ಸೆಷನಲ್ಲೆಲ್ಲವೂ ಕೂಡ. ಸರಿನಾ? ಯಾವ ಒಂದು ರಾಜ್ಯದಲ್ಲಿ ಅಥವಾ ಕಾರ್ಡಮಮ್ ಬೆಟ್ಟಗಳು ಅಂತ ನಾವು ಹೇಳ್ಬೋದು. ನೀವು ಇದನ್ನು ಕಾರ್ಡಮಮ್ ಬೆಟ್ಟಗಳು ಕೇಳಿಲ್ಲ ಇಲ್ಲಿ, ಸಾರಿ ಕ್ಷಮಿಸಿ. ಈ ಏಲಕ್ಕಿ ದ್ವೀಪಗಳು ಕೇಳಿದ್ದಾನೆ. ಓಕೆ, ಏಲಕ್ಕಿ ದ್ವೀಪಗಳು ಬೇರೆ, ಅದಾದ ನಂತರ ಏಲಕ್ಕಿ ಬೆಟ್ಟಗಳು ಬೇರೆ. ಈ ಏಲಕ್ಕಿ ದ್ವೀಪಗಳು ಎಲ್ಲಿ ಅಂದರೆ ಎರಡೂ ಕೂಡ ಸೇಮ್ ನಿಯರ್ ಬೈ ಅಂತ ಹೇಳ್ಬೋದು. ಇಲ್ಲಿ ನಿಮಗೆ ಏಲಕ್ಕಿ ದ್ವೀಪಗಳು ಕಂಡುಬರ್ತವೆ ಲಕ್ಷದ್ವೀಪದ ಕಡಮತ್ ದ್ವೀಪದಲ್ಲಿ. ಸರಿನಾ? ಹಾಗೆ ಈ ಏಲಕ್ಕಿ ಬೆಟ್ಟಗಳು ಎಲ್ಲಿ ಕಂಡುಬರ್ತವೆ ಅಂದರೆ ಇದರ ಪಕ್ಕದಲ್ಲೇ ಕೇರಳದಲ್ಲಿ ಕಂಡುಬರ್ತವೆ. ಯಾವುದು? ಈ ಏಲಕ್ಕಿ ಬೆಟ್ಟಗಳು. ಎರಡು ಕೂಡ ನೆನ್ಪಿಟ್ಕೊಳ್ಳಿ. ಈ ಲಕ್ಷದ್ವೀಪದ ಕಡಮತ್ ದ್ವೀಪ ಎಂದು ಕರೆಯಲ್ಪಡುವ ಏಲಕ್ಕಿ ದ್ವೀಪ ಅರೇಬಿಯನ್ ಸಮುದ್ರದಲ್ಲಿ ಕಂಡುಬರುತ್ತೆ. ಸೊ ಅರೇಬಿಯನ್ ಸಮುದ್ರದಲ್ಲಿ ಏಲಕ್ಕಿ ದ್ವೀಪ ಕಂಡುಬರುತ್ತೆ. ನೀವು ಜಸ್ಟ್ ಇದನ್ನು ಗೆಸ್ ಮಾಡಿ ಕೂಡ ಹೇಳ್ಬೋದು ಕೇರಳ ಯಾವ ಸೈಡ್ ಬರುತ್ತೆ ಈ ರೀತಿ. ಸರಿನಾ? ಯಾಕಂದರೆ ಕಾರ್ಡಮಮ್ ಅತಿ ಹೆಚ್ಚು ಬೆಳೆಯೋದು ಎಲ್ಲಿ ಅಂದರೆ ಈ ಒಂದು ಕೇರಳದಲ್ಲಿ ಬೆಳೀತಾರೆ. ಸರಿನಾ? ಸೊ ಅಲ್ಲಿ ಕೇರಳದಲ್ಲಿ ಇದೇ ಒಂದು ಕಾರ್ಡಮಮ್ ಬೆಟ್ಟಗಳು ಕೂಡ ಕಂಡುಬರ್ತವೆ. ಹಾಗೆ ಅಣ್ಣಾಮಲೈ ಬೆಟ್ಟಗಳು ಕಂಡುಬರ್ತವೆ ಇದೇ ಒಂದು ಯಾವುದು ಈಶಾನ್ಯ ಭಾಗದಲ್ಲಿ. ಅದಾದ ನಂತರ ನಿಮಗೆ ಪಳನಿ ಬೆಟ್ಟಗಳು ಕಂಡುಬರ್ತವೆ ಈ ಒಂದು ಏಲಕ್ಕಿ ಬೆಟ್ಟದ ಉತ್ತರ ಭಾಗದಲ್ಲಿ. ನೆನ್ಪಿಟ್ಕೊಳ್ಳಿ ಇದನ್ನು. ಈ ಮೂರು ಬೆಟ್ಟಗಳ ಬಗ್ಗೆ ನಿಮಗೆ ಕೇಳ್ತಾನೆ. ಹಾಗೆ ಈ ಮೂರು ಬೆಟ್ಟಗಳ ತ್ರಿವರ್ಣ ಒಂದು ಸಂಧಿ ಇದೆ ಅಲ್ವಾ, ಇಲ್ಲಿ ನೀಲಗಿರಿ ಬೆಟ್ಟಗಳು ಕಂಡುಬರ್ತವೆ ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತದಲ್ಲಿ ಪಾವತಿಸುವ ತೆರಿಗೆಯು ಶೇಕಡಾವಾರು ಎಷ್ಟು ಅಂತ ಕೇಳಿದ್ದಾನೆ. ಮೀನ್ಸ್ ನಮ್ಮ ಭಾರತದ ಎಷ್ಟು ಜನ ಈ ಶೇಕಡಾವಾರು ಎಷ್ಟು ಜನ ಇದ್ದಾರಲ್ವಾ, ಆ ಶೇಕಡಾವಾರು 100% ಎಷ್ಟು % ಜನ ನಮ್ಮ ಭಾರತದಲ್ಲಿ ಈ ತೆರಿಗೆಯನ್ನು ಪಾವತಿ ಮಾಡ್ತಾರೆ ಅಂತ ಕೇಳಿದ್ದಾನೆ. ಎಷ್ಟು ಅಂದರೆ 5 ರಿಂದ 6% ಜನರು ನಮ್ಮ ಭಾರತದಲ್ಲಿ ಈ ತೆರಿಗೆಯನ್ನು ಪಾವತಿ ಮಾಡ್ತಾರೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಇತ್ತೀಚೆಗೆ ಗ್ಯಾಲಿಯಂ ನೈಟ್ರೇಟ್ ಅನ್ನು ಮುಖ್ಯವಾಗಿ ಯಾವುದಕ್ಕಾಗಿ ಬಳಸಲಾಗುತ್ತದೆ ಅಂತ ಕೇಳಿದ್ದಾನೆ. ಇವಾಗ ಈ ಗ್ಯಾಲಿಯಂ ನೈಟ್ರೇಟನ್ನು ಪ್ರಾಥಮಿಕವಾಗಿ ಗ್ರಾಹಕ ಎಲೆಕ್ಟ್ರಾನಿಕ್ಸ್, ಚಲನಶೀಲತೆ, ವಸತಿ, ಸೌರಶಕ್ತಿ, ದೂರ ಸಂಪರ್ಕ ಮತ್ತು ಇಂಧನ ದಕ್ಷತೆ ಮತ್ತು ಡಿಕಾರ್ಬನೇಷನ್ಗಾಗಿ AI ಡಾಟಾ ಕೇಂದ್ರಗಳಂತಹ ಕೈಗಾರಿಕೆಗಳಲ್ಲಿ ಬಳಸಲಾಗುತ್ತದೆ. ಸೊ AI ಡಾಟಾ ಕೇಂದ್ರಗಳಂತಹ ಕೈಗಾರಿಕೆಗಳಲ್ಲಿ ಈ ಗ್ಯಾಲಿಯಂ ನೈಟ್ರೇಟ್ ಅನ್ನು ಬಳಸಲಾಗ್ತದೆ ಅಂತ ನಿಮಗೆ ಕೇಳಬಹುದು. ಅದಾದ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತದ ಉತ್ತರದಲ್ಲಿ ಪಶ್ಚಿಮದಿಂದ ಪೂರ್ವಕ್ಕೆ ಇರುವ ಉದ್ದ ಯಾವುದು ಅಂತ ಕೇಳಿದ್ದಾನೆ. ಉತ್ತರದಿಂದ ದಕ್ಷಿಣಕ್ಕೆ ಆಗಬೇಕಾಗಿತ್ತು, ಉತ್ತರದಿಂದ ದಕ್ಷಿಣಕ್ಕೆ, ಹಾಗೆ ಪೂರ್ವದಿಂದ ಪಶ್ಚಿಮಕ್ಕೆ. ಈ ಉತ್ತರದಿಂದ ದಕ್ಷಿಣಕ್ಕೆ ಎಷ್ಟಿದೆ ಅಂದರೆ 3214. ಹೇಗೆ ನೆನ್ಪಿಟ್ಕೋಬೇಕು? ಏನಿಲ್ಲ, 1 2 3 ಬರೀರಿ, 4 ಬರೀರಿ, ಮುಗಿದೋಯ್ತು. 3214 ಕಿಲೋಮೀಟರ್ ಈ ಉತ್ತರದಿಂದ ದಕ್ಷಿಣಕ್ಕೆ ಇದೆ. ಹಾಗೆ ಪೂರ್ವದಿಂದ ಪಶ್ಚಿಮಕ್ಕೆ ಎಷ್ಟಿದೆ ಅಂದರೆ 2933 ಇದೆ. ಸರಿನಾ? 2933 ಕಿಲೋಮೀಟರ್ ಈ ಪೂರ್ವದಿಂದ ಪಶ್ಚಿಮಕ್ಕಿದೆ. ಎಲ್ಲಿ ಅಂದರೆ ಈ ಸರ್ಕ್ರಿಕ್ಕಿಂದ ಈ ಕಿಬಿತುವರೆಗೂ ಕಂಡುಬರುತ್ತೆ. ಸರಿನಾ? ಹಾಗೆ ಇದು ಈ ಲಡಾಖಿಂದ ಈ ಕನ್ಯಾಕುಮಾರಿವರೆಗೂ ಕಂಡುಬರುತ್ತೆ. ಯಾವುದು? ಈ 3714 ಕಿಲೋಮೀಟರ್. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ನಾರ್ಕೊಂಡಮ್ ದ್ವೀಪ ಎಲ್ಲಿ ಕಂಡುಬರುತ್ತೆ ಅಂತ ಕೇಳಿದ್ದಾನೆ. ಈ ನಾರ್ಕೊಂಡಮ್ ದ್ವೀಪಗಳು ಎಲ್ಲಿ ಅಂದರೆ ಅಂಡಮಾನ್ ನಿಕೋಬಾರ್ಗಳಲ್ಲಿ ಕಂಡುಬರ್ತವೆ. ಯಾವುದು? ಈ ನಾರ್ಕೊಂಡಮ್ ಅನ್ನುವ ದ್ವೀಪಗಳು. ಹಾಗೆ ಇದು ಉತ್ತರ ಮತ್ತು ಮಧ್ಯ ಅಂಡಮಾನ್ ಜಿಲ್ಲೆಗಳ ನಡುವೆ ಅಂಡಮಾನ್ ಸಮುದ್ರದಲ್ಲಿ ಕಂಡುಬರ್ತದೆ. ಯಾವುದು? ಈ ನಾರ್ಕೊಂಡಮ್ ಅನ್ನುವ ಒಂದು ದ್ವೀಪ. ಇಲ್ಲೇ ಒಂದು ಸುಪ್ತ ಜ್ವಾಲಾಮುಖಿಯು ಕೂಡ ಕಂಡುಬರ್ತದೆ. ಸುಪ್ತ ಜ್ವಾಲಾಮುಖಿಗೆ ಇದು ಹೆಸರುವಾಸಿಯಾಗಿದೆ. ಯಾವುದು? ನಾರ್ಕೊಂಡಮ್ ದ್ವೀಪ ಅನ್ನೋದು ಕೇಳ್ಬೋದು ನಿಮಗೆ. ಹಾಗೆ ಸಕ್ರಿಯ ಜ್ವಾಲಾಮುಖಿಗೆ ಯಾವ್ದು ಹೆಸರಾಗಿದೆ? ಈ ಬ್ಯಾರೆನ್ ದ್ವೀಪ ಅಂತ ಹೇಳ್ಬೋದು ನೀವು. ಯಾವುದು? ಬ್ಯಾರೆನ್ ದ್ವೀಪ ಅಂತ ಕಂಡುಬರುತ್ತೆ. ಆ ಬ್ಯಾರನ್ ದ್ವೀಪ ಅಥವಾ ಬ್ಯಾರಲ್ ಹತ್ರ ನೆನ್ಪಿಟ್ಕೊಳ್ಳಿ, ಏನಾದರೂ ನೆನ್ಪಿಟ್ಕೊಳ್ಳಿ. ಒಟ್ಟಿನಲ್ಲಿ ಬ್ಯಾರೆನ್ ಅನ್ನುವ ಒಂದು ದ್ವೀಪ ಇದು ಕೂಡ ಇದೇ ಒಂದು ಅಂಡಮಾನ್ ನಿಕೋಬಾರದಲ್ಲಿ ಕಂಡುಬರುತ್ತೆ. ಆ ಅಂಡಮಾನ್ ನಿಕೋಬಾರದಲ್ಲಿ ಕಂಡುಬರ್ತಕ್ಕಂಥ ಈ ಬ್ಯಾರನ್ ದ್ವೀಪದಲ್ಲಿ ಸಕ್ರಿಯ ಜ್ವಾಲಾಮುಖಿಯಾಗಿದೆ. ಸಕ್ರಿಯ ಜ್ವಾಲಾಮುಖಿ ಕಂಡುಬರುತ್ತೆ. ನಮ್ಮ ಭಾರತ ದೇಶದ ಏಕೈಕ ಸಕ್ರಿಯ ಜ್ವಾಲಾಮುಖಿ ಯಾವುದು ಅಂದರೆ ಆ ಬ್ಯಾರನ್ ಜ್ವಾಲಾಮುಖಿ. ಅದಾದ ನಂತರ ಸುಪ್ತ ಜ್ವಾಲಾಮುಖಿ ಯಾವುದು? ಈ ನಾರ್ಕೊಂಡಮು. ಹಾಗೆ ಗಿರ್ ಅಂತ ಬರುತ್ತೆ. ಸರಿನಾ? ಗಿರ್ ಜ್ವಾಲಾಮುಖಿ ಏನಿದೆಯಲ್ಲ ಅದು ಕೂಡ ನಿಮಗೆ ಸುಪ್ತ ಜ್ವಾಲಾಮುಖಿಯಾಗಿ ಕಂಡುಬರುತ್ತೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಸಣ್ಣ ರೈತರು ಹಸಿರು ಕ್ರಾಂತಿ ತಂತ್ರಜ್ಞಾನಗಳನ್ನು ವ್ಯಾಪಕವಾಗಿ ಅಳವಡಿಸಿಕೊಳ್ಳದಿರುವ ಪ್ರಮುಖ ಕಾರಣಗಳು ಯಾವುದ್ಯಾವುದು ಅಂತ ಕೇಳಿದ್ದಾನೆ. ಒಂದು ಕಾಸ್ಟ್ ಇವಾಗ ಆ ಒಂದು ಹೈ ಈಲ್ಡ್ ವೆರೈಟಿ ಪ್ರೋಗ್ರಾಮ್ ಏನು ಸೀಡ್ಸ್ ಇದಾವಲ್ವಾ, ಸೊ ಆ ಒಂದು ಕಾಸ್ಟ್ ಅವರಿಗೆ ಪ್ರೊವೈಡ್ ಮಾಡೋಕ್ಕಾಗ್ತಿರಲಿಲ್ಲ. ಯಾರಿಗೆ? ಸಣ್ಣ ರೈತರಿಗೆ. ಅದಾದ ನಂತರ ಇನ್ನೊಂದು ಏನು ಅಂದರೆ
ಸಾಂಪ್ರದಾಯಿಕ ಕೃಷಿಯ ಹೊರತು ಈ ಅನ್ಯ ದೇಶೀಯ ಒಂದು ಕೃಷಿಯಿಂದ ಅವರು ಪ್ರಭಾವಿತರಾಗಲಿಲ್ಲ. ಸೊ ಅದಕ್ಕೆ ಏನಾಗ್ತಾರೆ, ಈ ಸಣ್ಣ ರೈತರು ಈ ಹಸಿರು ಕ್ರಾಂತಿಯ ತಂತ್ರಜ್ಞಾನಗಳನ್ನು ಅಳವಡಿಸ್ಕೊಳ್ಳಲಿಕ್ಕೆ ವಿಫಲ ಆಗ್ತಾರೆ. ಈ ಹಸಿರು ಕ್ರಾಂತಿಯ ಬಗ್ಗೆ ನಿಮಗೆ ಮ್ಯಾಕ್ಸಿಮಮ್ ಕೇಳೋದೇನು ಅಂದರೆ ಪ್ರಶ್ನೆ, ಯಾವ 2 ರಾಜ್ಯಗಳು, ಯಾವ 2 ವ್ಯಕ್ತಿಗಳು, ಹಾಗೆ ಈ ಯಾವ 2 ಬೆಳೆಗಳು ಅಂತ ನಿಮ್ಗೆ ಕೇಳ್ತಾನೆ. 222 ಫಾರ್ಮುಲಾ ಅಂತ ಬರುತ್ತೆ. ಸರಿನಾ? ಏನು 222 ಫಾರ್ಮುಲಾ? ಯಾವ 2 ದೇಶಗಳು ಮೀನ್ಸ್ ಯಾವ 2 ರಾಜ್ಯಗಳು ಅಂತ ಕೇಳೋದಾದ್ರೆ ನಿಮಗೆ ಪಂಜಾಬ್ ಮತ್ತು ಹರಿಯಾಣ. ಯಾವ 2 ಬೆಳೆಗಳು ಅಂತ ನೋಡೋದಾದ್ರೆ ಒಂದು ಭತ್ತ ಮತ್ತು ಈ ಗೋಧಿ. ಅದಾಂದ್ರೆ ಯಾವ 2 ವ್ಯಕ್ತಿಗಳು ಅಂತ ನೋಡೋದಾದ್ರೆ ಈ ಒಂದು MS ಸ್ವಾಮಿನಾಥನ್ ಹಾಗೆ ಸುಬ್ರಹ್ಮಣ್ಯನ್ ಅಂತ ಕಂಡುಬರ್ತಾರೆ. ಈ 2 ವ್ಯಕ್ತಿಗಳು ನಿಮಗೆ ಕೇಳಬಹುದು, ನಮ್ಮ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತ ನೋಡೋದಾದ್ರೆ ಈ MS ಸ್ವಾಮಿನಾಥನ್ ಅವರು. ಹಾಗೆ ನಮ್ಮ ಭಾರತದ ಹಸಿರು ಕ್ರಾಂತಿಯ ರಾಜಕೀಯ ಪಿತಾಮಹ ಯಾರು ಅಂತ ಕೇಳಿದ್ರೆ ಅವಾಗ ಸುಬ್ರಹ್ಮಣ್ಯನ್ ಅವ್ರ ಹೆಸರು ಹೇಳಬೇಕಾಗುತ್ತೆ, ಸ್ವಾಮಿನಾಥನ್ ಆಗುದಿಲ್ಲ. ಜಸ್ಟ್ ನಮ್ಮ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಸ್ವಾಮಿನಾಥನ್. ನಮ್ಮ ಭಾರತದ ಹಸಿರು ಕ್ರಾಂತಿಯ ರಾಜಕೀಯ ಪಿತಾಮಹ ಅಂತ ಕೇಳಿದ್ರೆ ಸುಬ್ರಹ್ಮಣ್ಯನ್ ಅವ್ರ ಹೆಸರು ಹೇಳಬೇಕಾಗುತ್ತೆ. ಸರಿನಾ? ಇಷ್ಟು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಕೆಳಗಿನ ಯಾವ ಚಾನಲ್ ಲಕ್ಷದ್ವೀಪಗಳ ಮಿನಿಕಾಯ್ ಮೂಲಕ ಹಾದು ಹೋಗುತ್ತದೆ ಅಂತ ಕೇಳಿದ್ದಾನೆ. ಹಾಗೆ ಅದು ಮಾಲ್ಡೀವ್ಸ್ನಿಂದ ಆ ದ್ವೀಪವನ್ನು ಬೇರೆಗೊಳಿಸುತ್ತದೆ. ಮೀನ್ಸ್ ಈ ಮಿನಿಕಾಯ್ ಮತ್ತು ಮಾಲ್ಡೀವ್ಸನ್ನು ಯಾವ ಒಂದು ಚಾನಲ್ ಬೇರೆಗೊಳಿಸ್ತದೆ ಅಂತ ನೋಡೋದಾದ್ರೆ A ಡಿಗ್ರಿ ಚಾನಲ್ ಅಂತ ನಾವು ಕರಿತೀವಿ. ಈ A ಡಿಗ್ರಿ ಚಾನಲ್ ಏನು ಮಾಡ್ತದೆ ಅಂದರೆ ಒಂದು ಲಕ್ಷದ್ವೀಪವನ್ನು ಹಾಗೆ ಇನ್ನೊಂದು ಈ ಮಾಲ್ಡೀವ್ಸ್ಗಳನ್ನು ಬೇರೆ ಮಾಡ್ತದೆ. ಯಾವುದು? A ಡಿಗ್ರಿ ಚಾನಲ್ ಅನ್ನೋದನ್ನು. ಹಾಗೆ ಈ 10 ಡಿಗ್ರಿ ಚಾನಲ್ ಯಾವುದ್ಯಾವುದನ್ನು ಬೇರೆ ಮಾಡ್ತದೆ ಹೇಳ್ಬೋದಾ? ಅಂಡಮಾನ್ ಮತ್ತು ನಿಕೋಬಾರನ್ನು ಬೇರೆ ಮಾಡೋದು ಯಾವುದಾದ್ರೆ ಈ 10 ಡಿಗ್ರಿ ಚಾನಲ್ ಅನ್ನೋದು. ಹಾಗೆ ಈ 11 ಡಿಗ್ರಿ ಚಾನಲ್ ಯಾವುದ್ಯಾವುದನ್ನು ಬೇರೆ ಮಾಡ್ತದೆ ಅಂತ ನೋಡೋದಾದ್ರೆ ಒಂದು ಅಮೀನ್ ದಿವಿ ದ್ವೀಪ ಹಾಗೆ ಕಣ್ಣಾನೂರು ಈ ದ್ವೀಪಗಳನ್ನು ಬೇರೆ ಮಾಡ್ತದೆ. ಯಾವುದು? ಈ 11 ಡಿಗ್ರಿ ಚಾನಲ್. ಈ ಅಮೀನ್ ದಿವಿ ದ್ವೀಪ ಅನ್ನೋದು ಏನಿದೆ ಅಲ್ವಾ, ಅಮೀನ್ ದಿವಿ ಆಗಿದೆ, ಅದು ಅಮೀನ್ ದಿವಿ ಅಂತ ಆಗಬೇಕು ಅಥವಾ ಅಮೀನ್ ದೇವಿ ಅಂತ ನೀವು ಓದ್ಕೊಳ್ಳಿ. ಆ ಅಮೀನ್ ದಿವಿ ಅನ್ನುವ ದ್ವೀಪ ಈ ಲಕ್ಷ ದ್ವೀಪಗಳಲ್ಲೇ ಅತ್ಯಂತ ದೊಡ್ಡದಾದ ದ್ವೀಪ ಅದು ಅಮೀನ್ ದಿವಿ ದ್ವೀಪ. ಸರಿನಾ? ಅಮೀನ್ ದಿವಿ ಅನ್ನೋ ದ್ವೀಪ ಈ ಲಕ್ಷ ದ್ವೀಪಗಳಲ್ಲಿ ಕಂಡುಬರ್ತಕ್ಕಂಥ ಅತ್ಯಂತ ದೊಡ್ಡದಾದ ದ್ವೀಪ. ಈ ಲಕ್ಷ ದ್ವೀಪಗಳು ಅಂತ ಹೇಳ್ತೀವಿ. ಎಷ್ಟು ದ್ವೀಪಗಳಿದಾವೆ ಆ್ಯಕ್ಚುಲಾಗಿ? ಏನು ಲಕ್ಷ ಇದಾವಾ? ಇಲ್ಲ ಸರ್. ಎಷ್ಟಿದಾವೆ ಅಂದರೆ ಟೋಟಲಿ 36 ಮಾತ್ರ ಕಂಡುಬರ್ತವೆ. ಹಾಗೆ ಈ ಅಂಡಮಾನ್ ನಿಕೋಬಾರದಲ್ಲಿ ಎಷ್ಟು ದ್ವೀಪಗಳು ಕಂಡುಬರ್ತವೆ ಅಂತ ನೋಡೋದಾದ್ರೆ 572 ದ್ವೀಪಗಳು ಕಂಡುಬರ್ತವೆ. ಈ ಪ್ರಶ್ನೆ ಕೇಳಿದ್ದಾನೆ, ಈ ಪ್ರಶ್ನೆ ಕೇಳ್ತಾನೆ ಇನ್ನು ಮುಂದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಮೊದಲ ಜಿಂಕೆ ಉದ್ಯಾನವನ ಮತ್ತು ಮಿನಿ ಮೃಗಾಲಯವನ್ನು ಎಲ್ಲಿ ನಿರ್ಮಿಸಲಾಗುವುದು ಅಂತ ಕೇಳಿದ್ದಾರೆ. ಓಕೆ, ಈ ಮೊದಲ ಜಿಂಕೆ ಉದ್ಯಾನವನ ಮತ್ತು ಮಿನಿ ಮೃಗಾಲಯ ಎಲ್ಲಿ ಉದ್ಘಾಟಿಸಲಾಗುವುದು ಅಂತ ನೋಡೋದಾದರೆ ಈ ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ಉದ್ಘಾಟಿಸಲಾಗ್ತದೆ. ಇದು ಕೇಳಬಹುದು ನಿಮಗೆ. ಈ ನೋಯ್ಡಾ ಅನ್ನೋದು ಏನೊಂದು ಊರಾ ಅಥವಾ ಇದಕ್ಕೆ ಏನಾದರೂ ಒಂದು ಫುಲ್ ಫಾರ್ಮ್ ಇದೆಯಾ? ನೋಯ್ಡಾ ಫುಲ್ ಫಾರ್ಮ್ ಏನು ಅಂತ ಕಾಮೆಂಟ್ ಮಾಡಿ ಯಾರಾದರೂ ಕೂಡ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಈ ಕೆಳಗಿನ ಯಾವ ಜೋಡಿಗಳಲ್ಲಿ ಬಹು ಅನುಪಾತಗಳ ನಿಯಮ ಅನ್ವಯಿಸುತ್ತದೆ ಅಂತ ಕೇಳಿದ್ದಾನೆ. ಅದಕ್ಕೆ ಉತ್ತರ ಏನು ಅಂದರೆ, 2 ಅಂಶಗಳು ಒಂದಕ್ಕಿಂತ ಹೆಚ್ಚು ಸಂಯುಕ್ತಗಳನ್ನು ರೂಪಿಸಿದಾಗ ಬಹು ಅನುಪಾತಗಳ ನಿಯಮವನ್ನು ಡಾಲ್ಟನ್ ನಿಯಮ ಎಂದು ಕರೆಯಲಾಗುತ್ತದೆ. ಸರಿನಾ? ಅಲ್ಲಿ ಇದನ್ನು ನಾವು ಅನ್ವಯ ಮಾಡ್ತದೆ ಅಂತ ನಾವು ಹೇಳ್ಬೋದು. ಈ ನಿಯಮದ ಪ್ರಕಾರ ಒಂದು ಅಂಶದ ದ್ರವ್ಯರಾಶಿಯು ಮತ್ತೊಂದು ಅಂಶದ ಸ್ಥಿರ ದ್ರವ್ಯರಾಶಿಯೊಂದಿಗೆ ಸಂಯೋಜಿಸಲ್ಪಟ್ಟಾಗ ಅದು ಸಣ್ಣ ಪೂರ್ಣ ಸಂಖ್ಯೆಗಳ ಅನುಪಾತವಾಗಿದೆ ಅಂತ ಹೇಳ್ತದೆ. ಯಾರ್ದು? ಇಲ್ಲಿ ಡಾಲ್ಟನ್ ನಿಯಮ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಅಮರಾವತಿ ಸ್ತೂಪವನ್ನು ಯಾರ ಅಧಿಕಾರಾವಧಿಯಲ್ಲಿ ನಿರ್ಮಿಸಲಾಯಿತು ಅಂತ ಕೇಳಿದ್ದಾರೆ. ಈ ಅಮರಾವತಿ ಸ್ತೂಪ ಅಮರಾವತಿಯಲ್ಲಿದೆ, ನಮ್ಮ ದಕ್ಷಿಣ ಭಾರತದಲ್ಲಿ ಕಂಡುಬರುತ್ತೆ. ಸೊ ಆಪ್ಷನಲ್ಲಿ ಏನಾದರೂ ನಿಮಗೆ ಉತ್ತರ ಭಾರತದ ದೊರೆಗಳು ದಕ್ಷಿಣ ಭಾರತದ ದೊರೆಗಳು ಕೊಟ್ಟಿದ್ರೆ ದಕ್ಷಿಣ ಭಾರತದಲ್ಲಿ ಅಮರಾವತಿ ಕಂಡುಬರುತ್ತೆ. ಸೊ ಅಮರಾವತಿ ಏನಿದೆ ಅಲ್ವಾ, ನಮ್ಮ ದಕ್ಷಿಣ ಭಾರತದ ಅತ್ಯಂತ ದೊಡ್ಡದಾದ ಸ್ತೂಪವಾಗಿದೆ ಇದು. ಈ ಅಮರಾವತಿ ಯಾವ ಒಂದು ರಾಜಧಾನಿಯಾಗಿದೆ? ಆಂಧ್ರ ಪ್ರದೇಶದ ಪ್ರಸ್ತುತ ರಾಜಧಾನಿಯಾಗಿದೆ. ಇಲ್ಲಿ 1ನೇ ಶತಮಾನದಲ್ಲಿ ಈ ಕ್ರಿಸ್ತ ಪೂರ್ವ 1ನೇ ಶತಮಾನದಲ್ಲಿ ಕ್ರಿಸ್ತ ಶಕ 1ನೇ ಶತಮಾನದಲ್ಲಿ ಈ ಅಮರಾವತಿ ಸ್ತೂಪವನ್ನು ಈ ಶಾತವಾಹನರು ನಿರ್ಮಿಸ್ತಾರೆ. ಸರಿನಾ? ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಈ ಶಾತವಾಹನ ರಾಜವಂಶವನ್ನು ಸ್ಥಾಪಿಸಿದವರು ಯಾರು ಅಂತ ಇದನ್ನು ಪ್ರಶ್ನೆನೇ ಕೇಳಿಲ್ಲ. ಆ ಪ್ರಶ್ನೆ ಕೇಳಿದ್ದಾನೆ, ಬಟ್ ಇವೆಲ್ಲವೂ ಕೂಡ ಎಡಿಷನಲ್ ಕ್ವಶನ್ಗಳಾಗಿದ್ದಾವೆ. ಸರಿನಾ? ಮೀನ್ಸ್ ಈ ಪ್ರಶ್ನೆ ಸರ್ ಕೇಳಿಲ್ಲ ಅಂತ ಹೇಳಬೇಡಿ. ಓಕೆ, ಈ ಪ್ರಶ್ನೆ ಏನಿದೆ ಅಂದರೆ ಎಡಿಷನಲ್ ನಾನು ಹಾಕಿದ್ದೀನಿ. ಈ ರಾಜ ಸಿಮುಖ ಅನ್ನೋನು ಏನು ಮಾಡ್ತಾನೆ, ಈ ಶಾತವಾಹನ ರಾಜವಂಶವನ್ನು ಸ್ಟಾರ್ಟ್ ಮಾಡ್ತಾನೆ. ಹಾಗೆ ನೆಕ್ಸ್ಟ್ ಏನಿದೆ ಅಂದರೆ, ಶಾತವಾಹನ ರಾಜವಂಶದ ರಾಜಧಾನಿ ಎಲ್ಲಿತ್ತು ಅಂತ ಕೇಳಿದ್ದಾರೆ. ಈ ಶಾತವಾಹನ ರಾಜವಂಶದ ಮೊದಲ ರಾಜಧಾನಿ ಯಾವುದು ಅಂದರೆ ಈ ಪೈಠಾಣ ಅಥವಾ ಪ್ರತಿಷ್ಠಾನ ಅಂತ ಕಂಡುಬರುತ್ತೆ. ಯಾರ್ದು? ಈ ರಾಜ ಸಿಮುಖನ ಒಂದು ರಾಜಧಾನಿಯಾಗಿತ್ತು. ಎಲ್ಲಿ? ಈಗಿನ ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ. ಹಾಗೆ ಈ ಶಾತವಾಹನ ರಾಜವಂಶವನ್ನು ಬೇರೆ ಯಾವ ಹೆಸರಿನಿಂದ ಕರೆಯಲಾಗುತ್ತದೆ ಅಂತ ನೋಡೋದಾದ್ರೆ ಆಂಧ್ರ ರಾಜವಂಶರು ಅಥವಾ ಆಂಧ್ರ ಬತ್ಯರು ಅಂತ ಕರೆಯಲಾಗ್ತದೆ. ಇವರನ್ನ ಏನಂತ? ಆಂಧ್ರ ಬತ್ಯರು ಅಂತ ಕರೆಯಲಾಗ್ತದೆ. ಯಾರನ್ನ? ಈ ಶಾತವಾಹನರನ್ನ. ನೆಕ್ಸ್ಟ್ ಏನಿದೆ ಅಂದರೆ, ಶಾತವಾಹನರ ರಾಜವಂಶದ ಪ್ರಮುಖ ಆಡಳಿತಗಾರರು ಯಾರ್ಯಾರು ಅಂತ. ಒಂದು ಸಿಮುಖ, ಅದು ಸ್ಥಾಪನೆ ಮಾಡಿದವನು. ಅದಾನಂತರ 1ನೇ ಶಾತಕರ್ಣಿ, ಅದಾದ ನಂತರ ಗೌತಮಿ ಪುತ್ರ ಶಾತಕರ್ಣಿ, ಅದಾನಂತರ ವಶಿಷ್ಠ ಪುತ್ರ ಪುಳಮಾಯಿ ಮತ್ತು ಯಜ್ಞಶ್ರೀ ಶಾತಕರ್ಣಿ ಅಂತ ಕಂಡುಬರ್ತಾನೆ. ಸರಿನಾ? ಸೊ ಇದು ಗೊತ್ತಿಲ್ಲ, ನಿಮಗೆ ಕೇಳಬಹುದು. ಇದರಲ್ಲಿ ಸ್ಪೆಷಲಿ ಯಾರು ಅಂದರೆ ಈ ಗೌತಮಿ ಪುತ್ರ ಶಾತಕರ್ಣಿ ಬಹಳ ಫೇಮಸ್ ಆಗಿದ್ದಾನೆ. ಸರಿನಾ? ಈತನಿಗೆ ಏಕಬ್ರಾಹ್ಮಣ ಎನ್ನುವ ಬಿರುದು ಕೂಡ ಇದೆ. ಯಾರಿಗೆ? ಈ ಗೌತಮಿ ಪುತ್ರ ಶಾತಕರ್ಣಿಗೆ. ಇವನು ಎಷ್ಟನೇ ದೊರೆಯಾಗಿದ್ದ ಈ ಶಾತವಾಹನರಲ್ಲಿ ಅಂದರೆ 23ನೇ ದೊರೆಯಾಗಿದ್ದ.
ಹೆಸರು ಹೇಳ್ದಂಗೆ ಹಾಲು ಹೊಡಿತಿದ್ದ ಹಾಲ. ಈ ಹಾಲ ಎಷ್ಟನೇ ದೊರೆಯಾಗಿದ್ದ ಅಂದರೆ 17ನೇ ದೊರೆಯಾಗಿದ್ದ. ಈ 17ನೇ ದೊರೆ ಈ ಶಾತವಾಹನರ 17ನೇ ದೊರೆ ಯಾರು ಅಂದರೆ ಹಾಲ. 23ನೇ ದೊರೆ ಯಾರು ಅಂದರೆ ಈ ಗೌತಮಿ ಪುತ್ರ ಶಾತಕರ್ಣಿ ಅನ್ನೋರು ನೆನ್ಪಿಟ್ಕೊಳ್ಳಿ, ಸರಿನಾ. ಈ ಹಾಲ ಒಂದು ಪುಸ್ತಕ ಬರೀತಾನೆ, ಯಾವ ಒಂದು ಪುಸ್ತಕ ಅಂತ ಹೇಳ್ಬೋದಾ? ಹೇಳಿ ನೋಡೋಣ. ಹಾಲನೂ ಬರೀತಾನೆ, ಆತನ ಒಂದು ಪತ್ನಿಯಾಗಿರ್ತಕ್ಕಂಥ ಆ ಒಂದು ಪತ್ನಿಯೂ ಕೂಡ ಒಂದು ಪುಸ್ತಕವನ್ನು ಬರೀತಾಳೆ. ಯಾವ್ದು ಬರೀತಾಳೆ ಪುಸ್ತಕ, ಈತ ಯಾವ್ದು ಪುಸ್ತಕ ಬರೀತಾನೆ ಅಂತ ಕಾಮೆಂಟ್ ಮಾಡಿ. ಓಕೆ, ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಈ ಶಾತವಾಹನ ರಾಜವಂಶದ ಅಧಿಕೃತ ಭಾಷೆ ಯಾವುದು ಅಂತ. ಈ ಅಧಿಕೃತ ಭಾಷೆಯಲ್ಲಿ ನಿಮಗೆ ಕನ್ಫ್ಯೂಷನ್ ಆಗ್ತದೆ. ಮ್ಯಾಕ್ಸಿಮಮ್ ಸಂಸ್ಕೃತ ಎಲ್ಲವೂ ಕೂಡ ಹೋಗೋದಾಗ್ತದೆ. ಬಟ್ ಸಂಸ್ಕೃತ ಅಲ್ಲ, ಇವ್ರದ್ದು ಭಾಷೆ ಪ್ರಾಕೃತ ಭಾಷೆ ಆಗಿದೆ. ಯಾರ್ದು? ಶಾತವಾಹನರ ರಾಜ ಭಾಷೆ ಯಾವುದಾಗಿತ್ತು ಅಂದರೆ ಈ ಪ್ರಾಕೃತದ ಜೊತೆ ಮರಾಠಿಯೂ ಕೂಡ ಅಲ್ಲಿತ್ತು. ಮರಾಠಿ ಪ್ರಾಕೃತ ಅಂತಲೂ ಹೇಳ್ಬೋದು. ಸೊ ಈ ಭಾಷೆಗಳು ಏನಾಗಿದ್ದವು ಅಂದರೆ ಶಾತವಾಹನ ರಾಜವಂಶದ ಅಧಿಕೃತ ಭಾಷೆಗಳಾಗಿದ್ದವು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಸಂವಿಧಾನದ 8ನೇ ವೇಳಾಪಟ್ಟಿಯಲ್ಲಿ ಎಷ್ಟು ಭಾಷೆಗಳಿದ್ದಾವೆ ಅಂತ ಕೇಳಿದ್ದಾನೆ. 2025 ಪ್ರಕಾರ ಅಥವಾ 24 ಹೇಳಿ, ಎಷ್ಟು ಬೇಕಾದ ಹೇಳಿ. ಒಟ್ಟಿನಲ್ಲಿ 2004ರ ಮುಂದೆ 2004ರ ಮುಂದೆ ಟಿಲ್ ಟುಡೇ ಇಲ್ಲಿವರೆಗೂ ಎಷ್ಟಿದಾವೆ ಅಂದರೆ 22 ಭಾಷೆಗಳು ಕಂಡುಬರ್ತವೆ ನಿಮಗೆ. ಬಟ್ ಮೂಲ ಸಂವಿಧಾನದಲ್ಲಿ ಎಷ್ಟು ಭಾಷೆಗಳಿದ್ವು ಅಂತ ನೋಡೋದಾದರೆ 14 ಭಾಷೆಗಳಿದ್ವು. ಬಟ್ ಇಲ್ಲಿ 21ನೇ ತಿದ್ದುಪಡಿ ಮಾಡಿ 1967ರಲ್ಲಿ ಸಿಂಧಿ ಭಾಷೆಯನ್ನು, ಹಾಗೆ ಈ 71ನೇ ತಿದ್ದುಪಡಿ ಮಾಡಿ ಈ 1992ರಲ್ಲಿ ಈ ಕೊಂಕಣಿ, ಮಣಿಪುರಿ, ನೇಪಾಳಿ ಎನ್ನುವ ಭಾಷೆಗಳನ್ನು, ಹಾಗೆ 92ನೇ ತಿದ್ದುಪಡಿ ಮಾಡಿ ಈ 2004ರಲ್ಲಿ ಈ ಬೋಡೋ, ಡೋಗ್ರಿ, ಮೈಥಿಲಿ, ಸಂಥಾಲಿ ಎನ್ನುವ ಭಾಷೆಗಳನ್ನು ಸೇರ್ಪಡೆ ಮಾಡ್ತಾರೆ. ಸೇರ್ಪಡೆ ಮಾಡಿ ಇವೆಲ್ಲವೂ ಕೂಡ ಎಲ್ಲೈತು? ಸಿಂಧಿ ಆಯ್ತಲ್ವಾ? ಎಷ್ಟು ಹೇಳಿದೆ? 14 ಅಂತ ಹೇಳಿದೆ ಅಲ್ವಾ? 15ನೇ ಭಾಷೆ ಸಿಂಧಿ ಭಾಷೆ. 15, 16, 17, 18, 19, 20, 21, 22 ಆಯ್ತಲ್ವಾ? ಸೊ 22 ಭಾಷೆಗಳಾಗಿದ್ದಾವೆ. ಬೋಡೋ, ಡೋಗ್ರಿ, ಮೈಥಿಲಿ ಮತ್ತು ಸಂಥಾಲಿ ಅನ್ನೋದು. ಲಾಸ್ಟ್ ಕೊನೆಯ ಭಾಷೆ ಯಾವುದು? 22ನೇ ಭಾಷೆ ಯಾವುದು ಅಂದರೆ ಸಂಥಾಲಿ ಎನ್ನುವ ಭಾಷೆಯಾಗಿದೆ. ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಸಿಂಧೂ ಕಣಿವೆಯ ನಾಗರಿಕತೆಯಲ್ಲಿ ಹತ್ತಿ ಎಲ್ಲಿ ಕಂಡು ಬಂದಿತು ಅಂತ ಕೇಳಿದ್ದಾರೆ. ಈ ಮೆಹೆಂಜೋದಾರೋ ಮತ್ತು ಈ ಮೆಹರ್ಗಢದಲ್ಲಿ ಈ ಸಿಂಧೂ ನಾಗರಿಕತೆಯ ಒಂದು ಸಮಯದಲ್ಲಿ ಈ ಹತ್ತಿಗಳು ಕಂಡುಬರ್ತವೆ. ಯಾವ್ಯಾವ 2 ನಗರಗಳು? ಒಂದು ಮೆಹೆಂಜೋದಾರೋ ಒಂದು ನಗರ, ಹಾಗೆ ಇನ್ನೊಂದು ಮೆಹರ್ಗಢ ಎಂಬ ಒಂದು ನಗರದಲ್ಲಿ ಈ ಹತ್ತಿ ಬಟ್ಟೆಗಳು, ಹತ್ತಿಯ ಒಂದು ತುಣುಕುಗಳು ಕಂಡುಬಂದಿದ್ದಾವೆ. ಹಾಗೆ ನಿಮಗೆ ಈ ಭತ್ತದ ಚೂರುಗಳು ಎಲ್ಲಿ ಕಂಡುಬಂದಿದ್ದಾವೆ? ಈ ಲೋಥಾಲಲ್ಲಿ ಕಂಡುಬಂದಿದ್ದಾವೆ. ಲೋಥಾಲಲ್ಲಿ ಒಂದು ಮಡಿಕೆಯ ಒಳಗಡೆ ಈ ಭತ್ತದ ಕಾಳುಗಳು ಕಂಡು ಬಂದಿದ್ದಾವೆ. ಎಲ್ಲಿ? ಲೋಥಾಲಲ್ಲಿ, ನೆನ್ಪಿಟ್ಕೊಳ್ಳಿ. ಹಾಗೆ ಜೋಡಿ ಶವಗಳು ಎಲ್ಲಿ ಕಂಡು ಬಂದಿದ್ದಾವೆ? ಇದೇ ಒಂದು ಲೋಥಾಲಲ್ಲಿ ಜೋಡಿ ಶವಗಳು ಕಂಡು ಬಂದಿದ್ದಾವೆ. ಡಾಕ್ ಯಾರ್ಡ್ ಎಲ್ಲಿ ಕಂಡು ಬಂದಿತ್ತು ನಿಮಗೆ? ಇದೇ ಲೋಥಾಲಲ್ಲಿ ನಿಮಗೆ ಡಾಕ್ ಯಾರ್ಡ್ ಕಂಡು ಬಂದಿತ್ತು. ಯಾವಾಗ ಇದನ್ನು ಕಂಡು ಹಿಡಿದ್ರು ಲೋಥಾಲ್ ಅನ್ನೋದನ್ನು? 1957ರಲ್ಲಿ SR ರಾವ್ ಅವರು ಕಂಡು ಹಿಡಿದಿದ್ದಾರೆ. ನೆನ್ಪಿಟ್ಕೊಳ್ಳಿ. ಯಾವ ಒಂದು ನದಿ ತೀರದಲ್ಲಿ ಈ ಲೋಥಾಲ್ ಇದೆ ಅಂತ ನೋಡೋದಾದ್ರೆ ಭೋಗಾವೆ ನದಿ ತೀರದಲ್ಲಿ ಈ ಲೋಥಾಲ್ ಕಂಡು ಬರುತ್ತೆ, ಸರಿನಾ. ಇದೇ SR ರಾವ್ ಏನಿದಾನಲ್ವಾ, ಈ ಲೋಥಾಲ್ ಕಂಡು ಹಿಡಿದಿರ್ತಕ್ಕಂಥ SR ರಾವ್ ಏನು ಹೇಳ್ತಾರೆ ಅಂದರೆ, SR ರಾವ್ ಈ ಸಿಂಧೂ ನಾಗರಿಕತೆಯ ಕಾಲದಲ್ಲಿ ಬಂಗಾರವನ್ನು, ಚಿನ್ನವನ್ನು, ಈ ಗೋಲ್ಡ್, ಸೋನಾವನ್ನು ಈ ನಮ್ಮ ಕರ್ನಾಟಕದಿಂದ ಆಮದು ಮಾಡಿಕೊಳ್ಳಲಾಗ್ತಿತ್ತು ಅಂತ ಹೇಳಿದ್ದಾರೆ. ಯಾರು? SR ರಾವ್ ಅವರು. ಈ ಹೇಳಿಕೆ ಇಂಪಾರ್ಟೆಂಟ್ ಆಗಿದೆ, ಅದಕ್ಕೆ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತ ಸಂವಿಧಾನದ 11ನೇ ವೇಳಾಪಟ್ಟಿಯಲ್ಲಿ ಎಷ್ಟು ವಿಷಯಗಳಿದ್ದಾವೆ ಅಂತ ಕೇಳಿದ್ದಾನೆ. ಎಷ್ಟು ವಿಷಯಗಳಿದ್ದಾವೆ? ಸಿಂಪಲ್ 29 ವಿಷಯಗಳಿದ್ದಾವೆ. ಹಾಗೆ 12ನೇ ವೇಳಾಪಟ್ಟಿಯಲ್ಲಿ ಎಷ್ಟು ವಿಷಯಗಳು ಕಂಡುಬರ್ತವೆ? 12ನೇ ವೇಳಾಪಟ್ಟಿ, 12ನೇ ಶೆಡ್ಯೂಲ್ ಯಾವ್ದ್ರ ಬಗ್ಗೆ ಹೇಳುತ್ತೆ? ಈ ಮುನ್ಸಿಪಾಲ್ಟಿ ಬಗ್ಗೆ ಹೇಳುತ್ತೆ. 11ನೇದು ಎದ್ರ ಬಗ್ಗೆ ಹೇಳ್ತಿತ್ತು? ಈ ಪಂಚಾಯಿತಿಗಳ ಬಗ್ಗೆ ಹೇಳ್ತಿತ್ತು. ಪಂಚಾಯಿತಿಯಲ್ಲಿ ಟೋಟಲಿ 29 ವಿಷಯಗಳು ಕಂಡುಬರ್ತವೆ, ಸರಿನಾ, ಈ 73ನೇ ತಿದ್ದುಪಡಿಯ ಪ್ರಕಾರ. ಹಾಗೆ 12ನೇ ವೇಳಾಪಟ್ಟಿಯಲ್ಲಿ ಟೋಟಲಿ 18 ವಿಷಯಗಳು ಕಂಡುಬರ್ತವೆ. ನೆನ್ಪಿಟ್ಕೊಳ್ಳಿ. ಇದು 11ನೇದು 29, 29ಲ್ಲಿ 11 ತೆಗೆದು ಬಿಡಿ 18 ಆಗಿಬಿಡ್ತದೆ. ಅಷ್ಟೇ, ಸಿಂಪಲ್, ನೆನ್ಪಿಟ್ಕೋಬೋದು ಇದನ್ನು. ಈ 73ನೇ ತಿದ್ದುಪಡಿ ಮಾಡಿ ಏನು ಮಾಡಿದ್ರು ಅಂದರೆ ಪಂಚಾಯತನ್ನು ಸೇರ್ಪಡೆ ಮಾಡಿದ್ರು. ಯಾವ ಒಂದು ಭಾಗದಲ್ಲಿ? 9ನೇ ಭಾಗದಲ್ಲಿ. ಹಾಗೆ 74ನೇ ತಿದ್ದುಪಡಿ ಮಾಡಿ ಈ ಮುನ್ಸಿಪಾಲ್ಟಿಯನ್ನು ಸೇರ್ಪಡೆ ಮಾಡ್ತಾರೆ. ಎಷ್ಟನೇ ಭಾಗದಲ್ಲಿ ಅಂತ ನೋಡೋದಾದರೆ ಈ 9A ಭಾಗದಲ್ಲಿ. ಅಥವಾ ಶೆಡ್ಯೂಲ್ ಕೇಳಿದ್ರೆ ನಿಮಗೆ 11ನೇ ಶೆಡ್ಯೂಲು, ಇದು 12ನೇ ಶೆಡ್ಯೂಲ್ ಅಂತ ನಾವು ಹೇಳಬೇಕಾಗತ್ತೆ. ಸಿಂಪಲ್ ಕ್ವಶನ್, ಸಿಂಪಲ್ ಆನ್ಸರ್ಗಳು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಬ್ರಿಟಿಷ್ ಆಳ್ವಿಕೆಯ ಅವಧಿಯಲ್ಲಿ ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಭಾರತದಲ್ಲಿ ಯಾವ ಕಾಯ್ದೆಯನ್ನು ಮೂಲತಃ ಅಂಗೀಕರಿಸಿತು ಅಂತ ಕೇಳಿದ್ದಾರೆ. ಸೊ ಈ ಭಾರತ ಸಾಕ್ಷ್ಯ ಕಾಯ್ದೆಯನ್ನು ಮೂಲತಃ ಭಾರತದಲ್ಲಿ 1872ರಲ್ಲಿ ಬ್ರಿಟಿಷ್ ರಾಜ್ ಅವಧಿ ಇಂಪೀರಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಜಾರಿಗೆ ತರ್ತದೆ, ಸರಿನಾ. ಅದನ್ನು ಅಂಗೀಕಾರ ಮಾಡಿದ್ದವಾಗ ಅಂದರೆ ಇದೇ ಒಂದು 1872ರಲ್ಲಿ 1872 ಕಾಯ್ದೆ ಅಂತ ನಾವು ಹೇಳಬಹುದು ಅದನ್ನು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಠುಮ್ರಿ ಸಂಗೀತವು ಈ ಕೆಳಗಿನ ಯಾವ ನೃತ್ಯ ಪ್ರಕಾರದೊಂದಿಗೆ ಸಂಬಂಧ ಹೊಂದಿದೆ ಅಂತ ಕೇಳಿದ್ದಾರೆ. ಈ ಠುಮ್ರಿ ಅನ್ನುವ ಒಂದು ನೃತ್ಯ ಏನಿದೆ ಅಲ್ವಾ, ಇದು ಕಥಕ್ಕೊಂದು ನೃತ್ಯ ಶೈಲಿಗೆ ಇದು ಸಂಬಂಧ ಹೊಂದಿದೆ. ಯಾವುದು? ಈ ಠುಮ್ರಿ ಅನ್ನುವ ಸಂಗೀತ ಈ ಕಥಕ್ ಜೊತೆ ಸಂಬಂಧವನ್ನು ಹೊಂದಿದೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಠುಮ್ರಿಯನ್ನು ಯಾವ ಭಾಷೆಯಲ್ಲಿ ಹಾಡಲಾಗುತ್ತದೆ ಅಂತ ಕೇಳಿದ್ದಾನೆ. ಈ ಬ್ರಜ್ ಭಾಷೆಯಲ್ಲಿ ಹಾಡಲಾಗುತ್ತದೆ. ಯಾವುದನ್ನು? ಈ ಠುಮ್ರಿಯನ್ನು. ಹಾಗೆ ರಾಮಚರಿತ ಮಾನಸ ಪುಸ್ತಕವನ್ನು ಈ ತುಳಸಿದಾಸರು ಯಾವ ಒಂದು ಭಾಷೆಯಲ್ಲಿ ಬರೆದಿದ್ದಾರೆ ಅಂತ ಹೇಳ್ಬೋದಾ? ಹೇಳಿ ಅದನ್ನು. ಹಿಂದಿ ಭಾಷೆಯಲ್ಲಿ ಅಲ್ಲ, ಸಂಸ್ಕೃತ ಭಾಷೆಯಲ್ಲೂ ಕೂಡ ಅಲ್ಲ, ಬಟ್ ಯಾವ ಭಾಷೆಯಲ್ಲಿ ಅಂತ ನೀವು ಕಾಮೆಂಟ್ ಮಾಡಿ. ಹಾಗೆ ಈ ಠುಮ್ರಿ ಪ್ರಕಾರದ
ಈ ಠುಮ್ರಿಯ ಪ್ರಮುಖ ಘರಾಣಗಳು ಯಾವ್ದ್ಯಾವುದು ಅಂತ ಕೇಳಿದಾನೆ. ಸರಿನಾ, ಈ ಘರಾಣಗಳು ಎಲ್ಲಿ ಅಂದರೆ ಒಂದು ಪಟಿಯಾಲ ಘರಾಣ, ಲಕ್ನೋ ಘರಾಣ ಮತ್ತು ಬನಾರಸ್ ಘರಾಣ ಅಂತ. ಈಗ ಯಾರೋ ಒಬ್ರು ಕ್ವಶನ್ ಕೇಳಿದ್ರು ಲಾಸ್ಟ್ ಒಂದು 10 days ಆಗಿರ್ಬೇಕು ಅನ್ಸುತ್ತೆ. ಈ ಘರಾಣಗಳು ಅಂದರೆ ಏನು ಅಂತ. ಈ ಘರಾಣಗಳು ಏನಿದಾವಲ್ವಾ ಮೀನ್ಸ್ ಅದರ ಘರ್ ಮೀನ್ಸ್ ಅದರದೊಂದು ಪ್ರದೇಶ ಎಲ್ಲಿ ಹುಟ್ಕೊಳ್ತು ಆ ಒಂದು ಶೈಲಿ ಅನ್ನೋದು. ಆ ಒಂದು ಶೈಲಿ ಇವಾಗ ಪಟಿಯಾಲ ಘರಾಣ ಅಂದರೆ ಪಟಿಯಾಲದಲ್ಲಿ ಹುಟ್ಟಿಕೊಂಡಿರ್ತಕ್ಕಂಥ ಒಂದು ಶೈಲಿ ಅಂತ ಅದರ ಅರ್ಥ ಅಷ್ಟೇ. ಅದ್ರ ಬಿಟ್ಟು ಏನೂ ಇಲ್ಲ ಅದರಲ್ಲಿ. ಸರಿನಾ, ಇವಾಗ ನನ್ನ ಊರಲ್ಲಿ ನಾನೊಂದು ಭಾಷೆ, ನಂದೊಂದು ಸ್ಲ್ಯಾಂಗ್ ಇದೆ, ಇವಾಗ ನಂದೊಂದು ಎನ್ಸೆಂಟ್ ಇದೆ. ಸರಿನಾ, ಇವಾಗ ನಾನು ಮಾತಾಡ್ತಿದ್ದೀನಿ, ನಂದೊಂದು ಎನ್ಸೆಂಟ್ ಇದೆ. ಇವಾಗ ನೀವು ಬೀದರ್ಗೆ ಹೋದರೆ ಅಲ್ಲಿ ಬೇರೆನೇ ಮಾತಾಡ್ತಾರೆ. ಸರಿನಾ, ಇವಾಗ ಮಂಗಳೂರಿಗೆ ಹೋದರೆ ಮಂಗಳೂರಲ್ಲಿ ಬೇರೆ ಸ್ಲ್ಯಾಂಗ್ ಸಿಗುತ್ತೆ ನಿಮಗೆ. ಸೊ ಹಾಗೆ ಇದೇ ಒಂದು ಈ ಕಥಕ್ಕಾಗಲಿ ಅಥವಾ ಈ ಬೇರೆ ಬೇರೆ ನೀವು ಸಂಗೀತ ವಾದ್ಯಗಳು ನೀವು ನೋಡಿರ್ಬೋದು. ಆ ಸಂಗೀತ ವಾದ್ಯಗಳು ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಒಂದು ಶೈಲಿಯಲ್ಲಿ ನಿಮಗೆ ನುಡಿಸ್ತಾರೆ. ಸೊ ಅದಕ್ಕೆ ಅವುಗಳನ್ನು ನಾವು ಏನಂತ ಹೇಳ್ತೀವಿ, ಘರಾಣಗಳು ಅಂತ ಹೇಳ್ತೀವಿ. ಆ ಒಂದು ಸ್ಪೆಷಾಲಿಟಿಗೆ ಅದನ್ನು ನಾವು ಘರಾಣದ ಸ್ಪೆಷಲಿಸ್ಟ್ ಯಾರು, ಈ ಘರಾಣದ ಸ್ಪೆಷಲಿಸ್ಟ್ ಯಾರು ಅಂತ ನಾವು ಕೇಳಬಹುದು ನಿಮಗೆ. ಈ ಲಕ್ನೋ ಘರಾಣಕ್ಕೆ ಅಂತ ಹೇಳಿದ್ರೆ ನಾವೇನಂತ ಹೇಳ್ತೀವಿ, ಈ ಕಥಕ್ಗೆ ಸಂಬಂಧಿಸಿದವರೆಲ್ಲರೂ ಕೂಡ ಈ ಲಕ್ನೋ ಘರಾಣಕ್ಕೆ ಸಂಬಂಧ ಹೊಂದಿರ್ತಾರೆ. ಹೇಳ್ಬೋದಾ, ಸಿತಾರಾದೇವಿ ಮತ್ತು ರಾಮಚಂದ್ರ ಹೆಗಡೆ. ಸರಿನಾ, ಇವರೆಲ್ಲರೂ ಕೂಡ ನಿಮಗೆ ಎದಕ್ಕೆ ಬರ್ತಾರೆ ಅಂದರೆ ಇದೇ ಒಂದು ಕಥಕ್ಕೆ ಬರ್ತಾರೆ, ಹಾಗೆ ಇದೇ ಒಂದು ಲಕ್ನೋ ಘರಾಣಕ್ಕೆ ಬರ್ತಾರೆ. ಸರಿನಾ, ಗೊತ್ತಿರಲಿ ನಿಮಗೆ ಕೇಳಬಹುದು. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಠುಮ್ರಿ ಮಹಾರಾಜರ ಮುಖ್ಯ ಕಲಾವಿದರು ಯಾರು ಅಂತ ಕೇಳಿದ್ದಾರೆ. ಮೀನ್ಸ್ ಈ ಠುಮ್ರಿ ಅನ್ನೋದು ಏನೋ ಒಂದು ಸಂಗೀತ ವಾದ್ಯ ಇದೆ ಅಲ್ವಾ, ಇದೊಂದು ಸಂಗೀತ. ಈ ಸಂಗೀತದಲ್ಲಿ ಯಾರು ಪ್ರಮುಖ ಕಲಾವಿದರಾಗಿದ್ದಾರೆ ಅಂತ. ಯಾರು, ಈ ಶಂಭು ಅವರು ಮತ್ತು ಗಿರಿಜಾದೇವಿಯವರು ಮತ್ತು ಬೇಗಂ ಅಖ್ತರನವರು, ಇವರೆಲ್ಲರೂ ಕೂಡ ಈ ಠುಮ್ರಿಗೆ ಸಂಬಂಧ ಹೊಂದಿರತಕ್ಕಂಥ ಕಲಾವಿದರಾಗಿದ್ದಾರೆ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಭಾರತದ ಪರ್ಯಾಯ ದ್ವೀಪದ ಅತಿ ಉದ್ದವಾದ ನದಿ ಯಾವುದು ಅಂತ ಕೇಳಿದ್ದಾನೆ. ಈ ಭಾರತದ ಪರ್ಯಾಯ ಭೂಮಿ ಅಂದರೆ ಯಾವುದು ಅಂದರೆ ಇದೇ ಒಂದು ಭೂಮಿ. ಸರಿನಾ, ಈ ಭೂಮಿ ಏನಿದೆ ಅಲ್ವಾ ಇದು ಪರ್ಯಾಯ ಪ್ರಸ್ಥಭೂಮಿ ಅಂತ ನಾವು ಹೇಳ್ತೀವಿ ನಮ್ಮ ಭಾರತದ್ದು. ಇಲ್ಲಿ ಅತ್ಯಂತ ಉದ್ದವಾಗಿ ಹರಿತಕ್ಕಂಥ ನದಿ ಯಾವುದು ಅಂದರೆ ಗೋದಾವರಿ ನದಿ. ಸೆಕೆಂಡ್ ಹೈಯೆಸ್ಟ್ ಉದ್ದವಾಗಿ ಹರಿತಕ್ಕಂಥ ನದಿ ಯಾವುದು ಅಂದರೆ ಕೃಷ್ಣಾ ನದಿ. ಇದು ಯಾವುದು ಪೂರ್ವಕ್ಕೆ ಹರಿತವೆ ಎರಡೂ ನದಿಗಳು ಕೂಡ, ಅಥವಾ ಇದನ್ನು ಪೂರ್ವಕ್ಕೆ ಹರಿತಕ್ಕಂಥ ಅತ್ಯಂತ ಉದ್ದವಾದ ದಕ್ಷಿಣ ಭಾರತದ ನದಿಗಳು ಅಂತ ಹೇಳ್ಬೋದು. ಪೂರ್ವಕ್ಕೆ ಹರಿತಕ್ಕಂತಹ ಭಾರತದ ಪರ್ಯಾಯ ಪ್ರಸ್ಥಭೂಮಿಯ ಅತ್ಯಂತ ಉದ್ದವಾದ ನದಿಗಳು ಅಂತ ಹೇಳ್ಬೋದು. ಸರಿನಾ, ಬಟ್ ಏನಾದರೂ ನಿಮಗೆ ಪಶ್ಚಿಮಕ್ಕೆ ಹರಿತಕ್ಕಂತಹ ಅತ್ಯಂತ ಉದ್ದವಾದ ನದಿ ಅಂತ ಕೇಳಿದ್ರೆ ನರ್ಮದಾ ನದಿ ಕಂಡುಬರುತ್ತೆ ನಿಮಗೆ. ಸೆಕೆಂಡ್ ಹೈಯೆಸ್ಟು ತಪತಿ ನದಿ ಅಂತ ಕಂಡುಬರುತ್ತೆ. ನಮ್ಮ ಕರ್ನಾಟಕದ ಅತ್ಯಂತ ಉದ್ದವಾದ ನದಿ ಯಾವುದು ಪಶ್ಚಿಮಕ್ಕೆ ಹರಿತಕ್ಕಂಥದ್ದು ಕಾಳಿ ನದಿ ಅಂತ ಕಂಡುಬರುತ್ತೆ. ಇವು ಮೂರು ಕೂಡ ನೆನ್ಪಿಟ್ಕೊಳ್ಳಿ ನಿಮಗೆ. ಈ ಗೋದಾವರಿ ನಿಮಗೆ ನಾರ್ಮಲ್ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರುತ್ತೆ, ಕ್ಲಾಸ್ಗಳಲ್ಲಿ ಎಲ್ಲರೂ ಕೂಡ ಗೊತ್ತಿರುತ್ತೆ. ಬಟ್ ಗೋದಾವರಿ ಫಸ್ಟ್. ಇಫ್ ಏನಾದರೂ ನಿಮಗೆ ಆರ್ಡ್ರಲ್ಲಿ ಕೇಳಿದ್ರು ಕೂಡ ಗೋದಾವರಿ ಫಸ್ಟ್. ಸರಿನಾ, ಗೋದಾವರಿ ಫಸ್ಟ್ ಇದೆ, ಸೆಕೆಂಡ್ ಕೃಷ್ಣ ಇದೆ, ಥರ್ಡ್ ನಿಮಗೆ ನರ್ಮದಾ ಬರುತ್ತೆ, ಫೋರ್ತ್ ಈ ತಪತಿ ಬರುತ್ತೆ. ಇದೇ ಆರ್ಡ್ರಲ್ಲಿ ನೆನ್ಪಿಟ್ಕೊಳ್ಳಿ. ಮತ್ತು ಇದು ಫಸ್ಟ್ ಇದೆ ಸರ್, ಇದರಲ್ಲಿ ಇದು ಫಸ್ಟ್ ಇದೆ ಅಂದರೆ ಸೊ ಇದು ಆದ ನಂತರ ಈ ನಂಬರ ತೊಗೊಳ್ಳೋದು ಬೇಡ. ಸರಿನಾ, ಫಸ್ಟ್ ನಿಮಗೆ ಅತಿ ಉದ್ದವಾಗಿ ಹರಿಯೋದು ಯಾವುದು ಅಂದರೆ ಗೋದಾವರಿ. ಸೆಕೆಂಡ್ ಗೋದಾವರಿ ನಂತರ ಕೃಷ್ಣಾ ನದಿ ಹರಿಯುತ್ತದೆ. ಈ ಗೋದಾವರಿ ನದಿ ಎಲ್ಲಿ ಹುಟ್ಕೊಳ್ತದೆ? ಗೋದಾವರಿ ನದಿ ನಾಸಿಕಲ್ಲಿ ಹುಟ್ಕೊಳ್ತದೆ. ಹಾಗೆ ಕೃಷ್ಣಾ ನದಿ ಎಲ್ಲಿ ಹುಟ್ಕೊಳ್ತದೆ? ಮಹಾಬಲೇಶ್ವರದಲ್ಲಿ ಹುಟ್ಕೊಳ್ತದೆ. ಇಫ್ ಏನಾದರೂ ಕ್ವಶನ್ ಹೀಗೆ ಬಿಟ್ಟು ಪೂರ್ವ ಘಟ್ಟದಲ್ಲಿ, ಪಶ್ಚಿಮ ಘಟ್ಟದಲ್ಲಿ, ಅರಾವಳಿ ಬೆಟ್ಟದಲ್ಲಿ ಅಥವಾ ಹಿಮಾಲಯದಲ್ಲಿ ಅಂತ ಕೇಳಿದ್ರೆ ನಿಮಗೆ ಈ ವೆಸ್ಟರ್ನ್ ಘಾಟ್ಸ್ ಅಥವಾ ಈ ಪಶ್ಚಿಮ ಘಟ್ಟಗಳಲ್ಲಿ ಹುಟ್ಕೊಳ್ತಕ್ಕಂತಹ ನದಿಗಳಾಗಿದ್ದಾವೆ ಅಂತ ನೀವು ಹೇಳ್ಬೋದು. ಯಾವುದನ್ನ, ಈ ನರ್ಮದಾ ನದಿ ಆಗಿರಲಿ, ನರ್ಮದಾ ನದಿ ಅಲ್ಲ, ಈ ಗೋದಾವರಿ ನದಿ ಆಗಿರಲಿ ಅಥವಾ ಕೃಷ್ಣಾ ನದಿ ಆಗಿರಲಿ ಅಥವಾ ಕಾವೇರಿ ನದಿ ಆಗಿರಲಿ ಮತ್ತು ಕಾಳಿ ನದಿ ಆಗಿರಲಿ, ಇವೆಲ್ಲವೂ ಕೂಡ ನದಿಗಳು ಈ ಪಶ್ಚಿಮ ಘಟ್ಟದಲ್ಲಿ ಹುಟ್ಕೊಳ್ತಕ್ಕಂಥ ನದಿಗಳಾಗಿದ್ದಾವೆ. ಹಾಗೆ ಈ ಗೋದಾವರಿ ನದಿ ಅತಿ ಎಷ್ಟು ಉದ್ದವಾಗಿದೆ ಅಂದರೆ ನೋಡೋದಾದರೆ 1465 ಕಿಲೋಮೀಟರ್ ಆಗಿದೆ. ಸರ್, ಕೆಲವೊಂದು ಡಾಟಾಗಳಲ್ಲಿ ಬೇರೆ ಇರುತ್ತಲ್ಲ. ಹೌದು, ಕೆಲವೊಂದು ಮೀನ್ಸ್ 1-2 ಕಿಲೋಮೀಟರ್, 5-6 ಕಿಲೋಮೀಟರ್ ಹೀಗೆ ಹೆಚ್ಚು ಕಡಿಮೆ ತೋರಿಸಿರ್ತಾರೆ ನಿಮಗೆ. ಸರಿನಾ, ಬಟ್ ಈ ಕೃಷ್ಣಾ ನದಿ ಎಷ್ಟು ಕಂಡುಬರುತ್ತೆ ಅಂದರೆ ನಿಮಗೆ 1400 ಕಿಲೋಮೀಟರ್ ಕಂಡುಬರುತ್ತೆ. ಯಾವುದು? ಕೃಷ್ಣಾ ನದಿ ಅನ್ನೋದು. ಇದು ಕೂಡ ನಿಮಗೆ ಗೊತ್ತಿರಲಿ. ಹಾಗೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ 2025 ಇಂಡಿಯನ್ ಓಪನ್ ಸ್ಕ್ವಾಷ್ನ ಕಾಪರ್ ಇವೆಂಟ್ನ ಪುರುಷರ ಪ್ರಶಸ್ತಿಯನ್ನು ಗೆದ್ದವರು ಯಾರು ಅಂತ. ಈ PSA ಕಾಪರ್ ಇವೆಂಟ್ನ ಪುರುಷರ ಪ್ರಶಸ್ತಿಯನ್ನು ಗೆದ್ದವರು ಯಾರು ಅಂದರೆ ಈ ಈಜಿಪ್ಟ್ ದೇಶದ ಕರೀಮ್ ಎಲ್ ಟೂರ್ಕಿಯನ್ ಅವರು ಈ ಒಂದು ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಯಾರು? ಈ ಕರೀಮ್ ಎಲ್ ಟೂರ್ಕಿಯನ್ ಅವರು. ಇವರು ಯಾರನ್ನ ಸೋಲಿಸಿದ್ದಾರೆ ಅಂತ ನೋಡೋದಾದರೆ ನಮ್ಮ ಭಾರತದ ಅಭಯ್ ಸಿಂಗ್ ಅವರನ್ನು ಸೋಲಿಸಿದ್ದಾರೆ. ಯಾವುದರಲ್ಲಿ? ಸ್ಕ್ವಾಷಲ್ಲಿ. ಈ ಸ್ಕ್ವಾಷ್ ಆಟದ ಅತ್ಯಂತ ಚಿಕ್ಕ ಪಟು ಯಾರು ಹೇಳ್ಬೋದಾ? ಅನಾಹುತ್ ಸಿಂಗ್ ಅನ್ನೋರು. ಹೆಸರಲ್ಲೇ ಅನಾಹುತ್ ಇದ್ದಾರೆ. ಸರಿನಾ, ಇವರು 17ನೇ ವಯಸ್ಸಿನಲ್ಲಿ ಒಂದು ಏಷ್ಯನ್ ಗೇಮ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸರಿನಾ, ನಮ್ಮ ಭಾರತ ದೇಶದ ಅತ್ಯಂತ ಚಿಕ್ಕ ಪಟು ಈ ಏಷ್ಯನ್ ಗೇಮ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿದವರು ಯಾರು ಅಂದರೆ ಇದೇ ಅನಾಹುತ್ ಸಿಂಗ್. ಯಾವೊಂದು ಆಟಕ್ಕೆ ಸಂಬಂಧ ಹೊಂದಿದ್ದಾರೆ ಅಂದರೆ ಈ ಸ್ಕ್ವಾಷ್ಗೆ ಸಂಬಂಧ ಹೊಂದಿದ್ದಾರೆ. ಯಾರು? ಈ ಅನಾಹುತ್ ಸಿಂಗ್ನವರು. ಸೊ ಪ್ರಸ್ತುತ ಮೇ ಬಿ ಅವರ ವಯಸ್ಸು 20 ಇರ್ಬೋದು, ಅಥವಾ ಇಲ್ಲಾಂದರೆ 21 ಇರಬಹುದೇನೋ, ಅಷ್ಟೇ ಇದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ರಾಷ್ಟ್ರಪತಿಗಳು ಪುನರ್ ವಿಮರ್ಶೆಗಾಗಿ ಸಂಪುಟದಿಂದ ಎಷ್ಟು ಬಾರಿ ಸಲಹೆ ಪಡೆಯಬಹುದು ಅಂತ ಕೇಳಿದ್ದಾರೆ. ಈ ರಾಷ್ಟ್ರಪತಿಗಳೇನಿದಾರಲ್ವಾ, ಈ ಸಂಪುಟದಿಂದ ಎಷ್ಟು ಬಾರಿ ಸಲಹೆ ಪಡೆಯಬಹುದು ಅಂತ ನೋಡೋದಾದರೆ 1 ಬಾರಿ ಸಲಹೆಯನ್ನು ಪಡೆಯಬಹುದು. ಮೀನ್ಸ್ ಈ 44ನೇ ತಿದ್ದುಪಡಿಯಲ್ಲಿ ಹೇಳ್ತದೆ, 1978ರಲ್ಲಿ ಆಗಿರ್ತಕ್ಕಂಥ 44ನೇ ತಿದ್ದುಪಡಿ, ಮಂತ್ರಿ ಮಂಡಳಿ ನೀಡಿದ ಸಲಹೆಯನ್ನು ರಾಷ್ಟ್ರಪತಿಗಳು ಒಮ್ಮೆ ಮರುಪರಿಶೀಲನೆಗಾಗಿ ಹಿಂದಿರುಗಿಸಬಹುದು ಅಂತ. ಇವಾಗ ಏನೋ ಒಂದು
ಹೇಳಿದ್ದಾರೆ. ಯಾರು? ಈ ಮಂತ್ರಿಮಂಡಳಿ ಏನಿದೆ ಅಲ್ವಾ, ಕೌನ್ಸಿಲ್ ಆಫ್ ಮಿನಿಸ್ಟರ್ಸು ಎಷ್ಟನೇ ವಿಧಿಯಲ್ಲಿ ಹೇಳ್ತದೆ, ಈ 74ನೇ ವಿಧಿಯಲ್ಲಿ ಹೇಳ್ತದೆ. ಸೊ ಅವರು ಮತ್ತು ಈ ಪ್ರಧಾನಮಂತ್ರಿಗಳು ಏನೋ ಒಂದು ಸಲಹೆಯನ್ನು ನೀಡಿದ್ದಾರೆ, ಹೀಗೆ ಮಾಡಿ ಹಾಗೆ ಮಾಡಿ ಅಂತ. ಯಾರಿಗೆ? ರಾಷ್ಟ್ರಪತಿಗಳಿಗೆ. ಸೊ ಅದನ್ನು ನಾನು ಮಾಡಬೇಕಾ ಮಾಡಬಾರ್ದು, ಅದು ಏನಾದರೂ ಒಳ್ಳೇದಿತ್ತಂದರೆ ಅವ್ರು ಮಾಡೇ ಮಾಡ್ತಾರೆ ರಾಷ್ಟ್ರಪತಿಗಳು. ಬಟ್ ಅದು ಒಳ್ಳೇದು ಅಥವಾ ಕೆಟ್ಟದ್ರ ನಡುವೆ ಡಿಪ್ಲೊಮೆಟಿಕ್ ಆಗಿರುತ್ತೆ ಅಲ್ವಾ. ಸೊ ಅದನ್ನು ಇದು ಯಾಕೋ ನನಗೆ ಸರಿ ಅನಿಸಲಾಗ್ಯದಪ್ಪ, ಹೊಳ್ಳಿ ಇನ್ನೊಮ್ಮೆ ಅದನ್ನು ಚೆಕ್ ಮಾಡುವಲ್ಲ, ಅದೆಲ್ಲ ಡಾಟಾ ಕರೆಕ್ಟ್ ಇದಾವ ನೋಡ್ಕೋ ಅಂತೇಳಿ ಈ ಕೌನ್ಸಿಲ್ ಆಫ್ ಮಿನಿಸ್ಟರ್ಗೆ, ಈ ಮಂತ್ರಿಮಂಡಳಿಗೆ ಮತ್ತು ಈ ಪ್ರಧಾನಮಂತ್ರಿಗೆ ಎಷ್ಟು ಸರಿ ಕೇಳ್ಬೋದು ಅಂದ್ರೆ ಒಂದೇ ಸರಿ ಕೇಳ್ಬೋದು. ಒಂದು ಸರಿ ಅವ್ರು ಏನಾದರೂ ಹೊಳ್ಳಿ ರಿಟರ್ನ್ ಅದು ಸರಿಯಾದ ಮಾಡು ಅಂತಂದ್ರೆ ಮಾಡಲೇಬೇಕಾಗುತ್ತೆ ಯಾರು? ರಾಷ್ಟ್ರಪತಿಗಳು. ಬಟ್ ಈ 1976ಕ್ಕಿಂತ ಮುಂಚೆ, ಈ 42ನೇ ತಿದ್ದುಪಡಿ ಬರೋಕ್ಕಿಂತ ಮುಂಚೆ, ಈ 1942 ಪ್ರಕಾರ 1976ರವರೆಗೆ ರಾಷ್ಟ್ರಪತಿಗಳು ಜಸ್ಟ್ ಅವ್ರು ಹೇಳಿದಾಗ ಮಾಡಬೇಕಾಗಿತ್ತು ಅಷ್ಟೇ. ಅಲ್ಲಿ ಅವರು ಪುನರ್ವಿಮರ್ಶೆಗಾಗಿ ಕಳಿಸಂಗಿರಲಿಲ್ಲ, ಮೀನ್ಸ್ ಒಂದು ಬಾರಿಯೂ ಇರಲಿಲ್ಲ. ಯಾವುದರ ಪ್ರಕಾರ? ಈ 1976ರಲ್ಲಿ 42ನೇ ತಿದ್ದುಪಡಿಗಿಂತ ಮುಂಚೆ. ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಸೊ ಇದಾಗಿತ್ತು ಇಲ್ಲಿವರೆಗೆ RRB NTPC ಜೂನ್ 14 ಸೆಕೆಂಡ್ ಶಿಫ್ಟ್ ಎಕ್ಸಾಮ್ ಅನಲೈಸಿಸ್. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕೆ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ, ವಿಡಿಯೋ ಇಷ್ಟ ಆಗಿದ್ರೆ ಒಂದು ಸೆಕೆಂಡ್ ಹೇಳ್ತಾ ಇದ್ದೀನಿ, ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಒಂದು ಮಾಹಿತಿ ನಿಮಗೆ ಹಂಚ್ಕೊಳ್ಳೋದು ಏನು ಅಂದರೆ, ಈ ಒಂದು ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ, ಹಾಗೆ 1991 ಇದೇನು LPG ಆಕ್ಟ್ ಐತಲ್ವಾ ಅದ್ರ ಬಗ್ಗೆ, ಹಾಗೆ ಇನ್ನೊಂದು ಈ ಗಾಂಧಿ ಯುಗ ಅಂತ ಏನು ಬರುತ್ತೆ ಅಲ್ವಾ, ಮೀನ್ಸ್ 1915ರಿಂದ 1947ರವರೆಗೆ. ಸೊ ಇಲ್ಲಿಯ ಒಂದು ಕೆಲವೊಂದು ಪ್ರಮುಖ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ. ಹಿಸ್ಟ್ರಿಯಲ್ಲಿ ನಿಮ್ಗೆ ಏನಂದರೆ ಇಲ್ಲಿಯ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾನೆ. ಸೊ ಅದಕ್ಕೆ ಇಲ್ಲಿದ ಒಂದು ಪ್ರಶ್ನೆಗಳನ್ನ ನೋಡ್ಕೊಂಡು ಹೋಗಿ. ಹಾಗೆ INC ಮೇಲೆ ಪ್ರಶ್ನೆನ ಕೇಳೋ ಚಾನ್ಸಸ್ ಕೂಡ ನಿಮಗೆ ಇರುತ್ತೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಮೇಲೆ. ಸೊ ಇದ್ರ ಮೇಲೆ ಪ್ರಶ್ನೆಗಳನ್ನು ನೋಡ್ಕೊಂಡು ಹೋಗಿ. ಮತ್ತೆ ಏನು, ಈ ಪದ್ಮ ಪ್ರಶಸ್ತಿಗಳನ್ನು ನೋಡ್ಕೊಂಡು ಹೋಗಿ. ಮತ್ತು ಈ ಶಾರ್ಟ್ ಕೀಗಳ ಮೇಲೆ ನಿಮಗೆ 2-3 ಪ್ರಶ್ನೆಗಳನ್ನ ಕೇಳ್ತಾನೆ ಇದ್ದಾನೆ. ಸೊ ಅದನ್ನು ನೋಡ್ಕೊಂಡು ಹೋಗಿ. ಮತ್ತೆ ನಿಮಗೆ ಮತ್ತೆ ಯಾವುದು ಬರುತ್ತೆ ಅಂದರೆ ಈ ಯಾವುದು ಏಷ್ಯನ್ ಗೇಮ್ಸು, ಸರಿನಾ? ಈ ಏಷ್ಯನ್ ಗೇಮ್ಸ್ ಮತ್ತು ಯಾವುದು ಈ ಒಲಿಂಪಿಕ್ಸ್ ಗೇಮ್ಸ್ ಎಲ್ಲಿ ನಡೀತದೆ? 2026ರಲ್ಲಿ ಎಲ್ಲಿ ನಡೀತದೆ? ಚಳಿಗಾಲದ ಒಲಿಂಪಿಕ್ಸ್ ಯಾವ ದೇಶದಲ್ಲಿ ಅಂತ ಗೊತ್ತಿದೆಯಾ ಸರ್? 2028 ಆದರೆ ನಾವು ಹೇಳ್ತೀವಿ ಸರ್, ಎಲ್ಲಿ ನಡೀತದೆ? ಅಮೆರಿಕಾದಲ್ಲಿ ನಡೀತದೆ ಸರ್. ಬಟ್ 2026ರ ಈ ಚಳಿಗಾಲದ ಒಲಿಂಪಿಕ್ಸ್ ಎಲ್ಲಿ ನಡೀತದೆ ಅಂದರೆ ಇಟಲಿಯಲ್ಲಿ ನಡೀತದೆ. ನೆನ್ಪಿಟ್ಕೊಳ್ಳಿ ಇದನ್ನು, ಸರಿನಾ? ಚಳಿಗಾಲದ ಒಲಿಂಪಿಕ್ಸ್ ಯಾರು ಕೂಡ ಇದ್ರೆ ಭಾಳ ಜನ ಗೊತ್ತಿರಲ್ಲ ಇದಕ್ಕೆ. ಯಾವುದು ಚಳಿಗಾಲದ ಒಲಿಂಪಿಕ್ಸ್? ಬೇಸಿಗೆ ಒಲಿಂಪಿಕ್ಸೇ ಓದಿರ್ತೀರ. ಇವಾಗ ನಾವು ಪ್ಯಾರಿಸಲ್ಲಿ ಒಲಿಂಪಿಕ್ಸ್ ನಡೀತು, ಸರಿನಾ? ಅದು ಯಾವ ಒಂದು ಒಲಿಂಪಿಕ್ಸ್ ಆಗಿದೆ? ಬೇಸಿಗೆ ಒಲಿಂಪಿಕ್ಸ್ ಆಗಿದೆ, ಸರಿನಾ? ನೆಕ್ಸ್ಟ್ ಇವಾಗ ಅಮೆರಿಕಾದಲ್ಲಿ ನಡೀತದೆ, ಅದು ಯಾವ ಒಲಿಂಪಿಕ್ಸ್ ಆಗ್ತದೆ? ಲಾಸ್ ಏಂಜಲೀಸ್ ಒಲಿಂಪಿಕ್ಸು, ಅದು ಕೂಡ ಬೇಸಿಗೆ ಒಲಿಂಪಿಕ್ಸು. ಬಟ್ ಈ 2026ರಲ್ಲಿ ನಡೀತದಲ್ವಾ, ಆ ಒಲಿಂಪಿಕ್ಸ್ ಏನಾಗಿದೆ ಅಂದರೆ ಚಳಿಗಾಲದ ಒಲಿಂಪಿಕ್ಸ್ ಅಂತ ಕರಿತೀವಿ ನಾವು ಅದನ್ನು. ಅದು ಎಲ್ಲಿ ನಡೀತದೆ ಅಂದರೆ ಇಟಲಿಯಲ್ಲಿ ನಡೀತದೆ. ಹಾಗೆ ರೀಸೆಂಟಾಗಿ ಏಷ್ಯನ್ ಚಾಂಪಿಯನ್ಶಿಪ್ ನಡೀತು, ಎಲ್ಲಿ? ಸೌತ್ ಕೊರಿಯಾದಲ್ಲಿ. ಅಲ್ಲಿಯ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳಿ. ಮೀನ್ಸ್ ಯಾವ ಆಟಗಾರರು ಯಾವ ಒಂದು ಕ್ರೀಡೆಗೆ ಸಂಬಂಧ ಹೊಂದಿದ್ದಾರೆ, ಹಾಗೆ ಯಾರ್ಯಾರು ಡಬಲ್ ಪದಕಗಳನ್ನ ಗೆದ್ದಿದ್ದಾರೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ಡಬಲ್ ಪದಕಗಳು ಹಾಗೆ ಗೋಲ್ಡ್ ಪದಕಗಳನ್ನ ಯಾರು ಗೆದ್ದಿದ್ದಾರೆ ಅಲ್ವಾ, ಸೊ ಆ ಪದಕಗಳು ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ನೋಡ್ಕೊಳ್ಳಿ. ಹಾಗೆ ರಿಲೇಯಲ್ಲಿ ಗೆದ್ದಿದ್ದಾರೆ, ಮಿಕ್ಸ್ಡ್ ರಿಲೇಯಲ್ಲಿ ಗೆದ್ದಿದ್ದಾರೆ, ಬಂಗಾರದ ಪದಕ ಗೆದ್ದಿದ್ದಾರೆ, ಗೋಲ್ಡ್ ಪದಕವನ್ನು ಗೆದ್ದಿದ್ದಾರೆ. ಹಾಗೆ ಈ 10,000 ಹರ್ಡಲ್ಸಲ್ಲಿ ಗೆದ್ದಿದ್ದಾರೆ, 5,000 ಹರ್ಡಲ್ಸಲ್ಲಿ ಗೆದ್ದಿದ್ದಾರೆ, 5,000 ಮೀಟರ್, ಸರಿನಾ? ಸೊ ಅದಕ್ಕೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ರೀಸೆಂಟಾಗಿ ನಮ್ಮ ಬಿಹಾರದಲ್ಲಿ ನಡೀತಲ್ವಾ ಖೇಲೋ ಇಂಡಿಯಾ ಯೂತ್ ಗೇಮ್ಸ್, ಅದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಈ ಯಾವುದು ದೀವ್ ದಮನಲ್ಲಿ ನಡೆದಿರ್ತಕ್ಕಂಥ ಖೇಲೋ ಇಂಡಿಯಾ ಬೀಚ್ ಗೇಮ್ಸ್, ಅದು ಇಂಪಾರ್ಟೆಂಟ್ ಆಗುತ್ತೆ, ಅದನ್ನು ನೋಡ್ಕೊಳ್ಳಿ. ಮತ್ತು ಪ್ಯಾರಾ ಗೇಮ್ಸು ಎಲ್ಲಿ ನಡೆದಿದೆ? ಖೇಲೋ ಇಂಡಿಯಾ ಪ್ಯಾರಾ ಗೇಮ್ಸು ಇದರಲ್ಲಿ ನವದೆಹಲಿಯಲ್ಲಿ ನಡೆದಿದೆ. ಸೊ ಅದರಲ್ಲಿ ಯಾವ ಕ್ರೀಡೆಯ ಆಟಗಾರರು, ಮೀನ್ಸ್ ಯಾವ ಒಂದು ಕ್ರೀಡೆಗೆ ಸಂಬಂಧ ಹೊಂದಿದ್ದಾರೆ ಅಂತ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ, ಸರಿನಾ? ಇವಾಗ ನೋಡ್ಕೊಳ್ಳಿ ಅನ್ನೋದು ಜಾಸ್ತಿ ಆಗ್ತಿರ್ಬೋದು ನಿಮಗೆ. ಬಟ್ ಏನು ಅಂದರೆ ಟಾಪಿಕ್ ನೀವು ಒಂದು ಸರಿ ನೋಡ್ಕೊಂಡಾಗ ಏನಿಲ್ಲ, ಒಂದು ಟಾಪಿಕ್ ಭಾಳ ಅಂದರೆ 10 ನಿಮಿಷ ಇಲ್ಲ ಅಂದರೆ 15 ನಿಮಿಷ ತೊಗೊಳ್ಳಿ ಅಷ್ಟೇ. ಇವಾಗ ನೀವು ಪದ್ಮಶ್ರೀ ಪ್ರಶಸ್ತಿಗಳನ್ನ ಓದ್ಕೋತಿದ್ದೀರಾ, ರಟ್ಟ ಹೊಡೆದು 139 ಜನ ನೀವು ಏನಾದರೂ ಹೆಸರು ಇಟ್ಕೊಂಡು ಹೋದ್ರಿ ಅಂದರೆ ನಿಮಗೆ ಉಳಿದದೆಲ್ಲ ನೆನಪಾರಿರ್ತವೆ, ಜೈ ಅನ್ಕೋತ ಬರಬೇಕಾಗುತ್ತೆ. ಬಟ್ ಏನಿಲ್ಲ, ಜಸ್ಟ್ ಇದೊಂದು ಯಾವುದೋ ಒಂದು ಹೆಸರು ನನಗೆ ಸಿಮಿಲರ್ ಅನ್ನಿಸ್ತಾ ಇದೆ ಅಲ್ವಾ, ನಿನ್ಗೆ ಗೊತ್ತು, ನಾನು ನಿಮ್ಮ ಕಾಕಿ ಇದ್ದೀನಿ, ನಾನು ನಿಮ್ಮ ಅಂಟಿ ಇದ್ದೀನಿ ಅಂತ ಯಾರೋ ಒಬ್ಬರು ಹಳೆಯದಲ್ಲಿ ನಾವು ಚಿಕ್ಕವರಿದ್ದಾಗ ನೋಡಿದಾಗ ಬಂದು ಹೇಳ್ತಿರ್ತಾರೆ ಗೊತ್ತಾ. ಸೊ ಹಾಗೆ ನಿಮಗೂ ಕೂಡ ಸ್ವಲ್ಪ ನೆನಪು ಬರ್ತಿದ್ರಿ ಅಂಟಿ ಅಂತ ಹೇಳ್ತೀವಲ್ವಾ. ಸೊ ಹಾಗೆ ಇವ್ರ ಹೆಸರು ಕೂಡ ನೀವು ಸ್ವಲ್ಪ ನೋಡಿಕೊಂಡ್ರೆ ಎಲ್ಲೋ ಓದಿದ್ದೆ, ಇವ್ರ ಮುಂದೆ ಏನೋ ಇತ್ತಲ್ಲ ಗೊತ್ತಾಗುತ್ತೆ, ಅಲ್ಲಿ ಆಪ್ಷನ್ ನೋಡಿದ್ರೆ ಗೊತ್ತಾಗುತ್ತೆ ಅದು. ಸೊ ಆ ರೀತಿ ನೋಡ್ಕೊಂಡೋಗಿ ಅಷ್ಟೇ, ಸರಿನಾ? ಯಾಕಂದರೆ ಕರೆಂಟ್ ಅಫೇರ್ಸ್ ನಿಮಗೆ ಎಲ್ಲವೂ ಕೂಡ ರಟ್ಟ ಹೊಡ್ಕೊಂಡು ಹೋಗೋದು ಆಗೋದಿಲ್ಲ, ಎಲ್ಲವೂ ಕೂಡ ಕಾನ್ಸೆಪ್ಟ್ ಅಲ್ಲ, ಅದು ಥಿಯರಿ ಅಲ್ಲ, ತಿಳ್ಕೊಂಡು ಹೋಗೋಕ್ಕೆ. ಅದೇಂದ್ರೆ ಒಂದಲ್ಲ ಒಂದು ರೀತಿ ನಾನು ರಟ್ಟ ಹೊಡೆಯಲ್ಲ ಅಂದರೆ ಒಂದಲ್ಲ ಒಂದು ರೀತಿ ನೀವು ಮೆಮರೈಸ್ ಮಾಡೇ ಮಾಡ್ತೀರಾ, ಸರಿನಾ? ಅರ್ಥ ಆಯ್ತಾ? ತಿಳ್ಕೊಂಡು ಹೋಗಿ. ಅರ್ಥ ಆಗಲಿಲ್ವಾ? ರಟ್ಟ ಹೊಡ್ಕೊಂಡು ಹೋಗಿ, ಫೈನಲ್ ಅಷ್ಟೇ, ಸರಿನಾ? ಜಾಬ್ ಆಗಬೇಕಷ್ಟೇ, ಮಾರ್ಕ್ಸ್ ಬರಬೇಕಷ್ಟೇ. ಯಾವನು ಹೆಂಗೆ ನೀನು ಬರೆದಿದ್ಯಾ, ಹೆಂಗೆ ನೀನು ಓದ್ಕೊಂಡೆ, ಮುಂದೆ ಏನೂ ಕೇಳೋದಿಲ್ಲ, ಜಾಬ್ ಆಯ್ತಾ ಇಲ್ಲ ಅಷ್ಟೇ ಕೇಳ್ತಾನೆ. ಓಕೆ, ಸೊ ಇಷ್ಟು ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್.